ಬಂಧುಗಳಿಗೆ ಸ್ವಾಗತ. ನಾನು ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೇನೆ. ನಿನ್ನೆ ನಾನು ಟೆಕ್ಸ್ಟ್ ಅನ್ನು ಕಡಿಮೆ ಓದಿರೋದ್ರಿಂದ ಇವತ್ತು ಸ್ವಲ್ಪ ಜಾಸ್ತಿ ಓದ್ತೇನೆ. ಟೆಕ್ಸ್ಟ್ ಜಾಸ್ತಿ ಓದುವಾಗ ನಿಮಗೆ ಸ್ವಲ್ಪ ಹಳಗನ್ನಡ ಆದ್ದರಿಂದ ಕಷ್ಟ ಆಗ್ಬೋದು. ಆದರೂ ಟೆಕ್ಸ್ಟ್ ನಿಮ್ಮತ್ತಿದ್ರೆ ಫಾಲೋ ಮಾಡ್ಲಿಕ್ಕೆ ಕಷ್ಟ ಆಗೋದಿಲ್ಲ. ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಇವತ್ತು ಶ್ರೀರಾಮನ ಜನನದ ಕತೆ ಓದ್ತಾ ಇರೋದ್ರಿಂದ ನನಗೊಂಥರ ರೋಮಾಂಚನ ಆಗ್ತಾ ಇದೆ. ಕುವೆಂಪುರವರಿಗೆ ರಾಮನ ಅವತಾರ ಅನ್ನೋದು ಕೇವಲ ಒಬ್ಬ ವ್ಯಕ್ತಿಯ ಅವತಾರವಾಗಿ ಕಾಣೋದಿಲ್ಲ. ರಾಕ್ಷಸ ಸಂಹಾರಕ್ಕಾಗಿ ನಮ್ಮ ಪುರಾಣಗಳಲ್ಲಿ ಹೇಳೋ ಹಾಗೆ ರಾಕ್ಷಸರನ್ನ ಕೊಲ್ಲುವ ದುಷ್ಟ ನಿಗ್ರಹ ಶಿಷ್ಟ ಪಾಲನ ಕರ್ತವ್ಯಕ್ಕಾಗಿ ಮಾತ್ರ ಕಾಣ್ತಾ ಇಲ್ಲ. ಸತ್ಯ ಸ್ವರೂಪವಾಗಿ ಪರಮಾತ್ಮನನ್ನ ಅವರು ಆವಾಹನೆ ಮಾಡ್ಕೊಳ್ಳೋ ತರಹ ಯೋಚನೆ ಮಾಡ್ತಾರೆ. ಅಂದ್ರೆ ಕ್ರತು ದರ್ಶನ, ಅಗ್ನಿದೇವ ಅಗ್ನಿ ಮೂಲಕವಾಗಿ ಯಜ್ಞ ಮೂಲಕವಾಗಿ ನಮ್ಮ ಮುಂದೆ ಪ್ರತ್ಯಕ್ಷ ಆದಾಗ ಅವನು ಸಕಲ ಎಲ್ಲ ದೇವತೆಗಳ ಆಶಯವನ್ನ ಪೂರ್ಣ ಮಾಡುವುದಕ್ಕಾಗಿ ಶ್ರೀರಾಮನನ್ನ ಭೂಮಿಗೆ ತರುವಂತಹ ಯಜ್ಞ ಕ್ರತು ಅನ್ನೋ ಅರ್ಥದಲ್ಲಿ ಅದ್ಭುತವಾದ ಚಿಂತನೆಯೊಂದನ್ನು ನಮ್ಮ ಮುಂದಿಡ್ತಾರೆ. ರಾಮ ಒಬ್ಬ ವ್ಯಕ್ತಿ ಅಲ್ಲ, ಸತ್ಯಮೂರ್ತಿ. ಈ ಲೋಕ ಉಳಿಯೋದಕ್ಕೆ ಬೇಕಾಗುವಂತಹ ಏಕಮಾತ್ರ ಸತ್ವ ಶಕ್ತಿ, ಅದು ಸತ್ಯಶಕ್ತಿ. ಹೀಗೆ ಪರಮಾತ್ಮನ ಅವತಾರವಾಗುವ ಈ ಭಾಗ ನನಗೆ ಓದಲಿಕ್ಕೆ ತುಂಬ ಇಷ್ಟ ಆಗ್ತಾ ಇದೆ. ಯಾವ ವಾಕ್ಯವನ್ನು ಬಿಡೋದಕ್ಕೆ ಇಷ್ಟ ಆಗ್ತಾ ಇಲ್ಲ. ಆದರೂ ಪ್ರಯತ್ನ ಮಾಡಿ ಸ್ವಲ್ಪ ವಿವರವನ್ನು ಜಾಸ್ತಿ ಮಾಡಿ ಪ್ರಯತ್ನ ಮಾಡ್ತೀನಿ. ಕೋಸಲ ದೇಶ, ಅಯೋಧ್ಯ ನಗರ, ಸಾಕೇತ ಅಂತ ಇನ್ನೊಂದು ಹೆಸರು. ಅಲ್ಲಿ ಆಳ್ತಾ ಇರುವ ರಾಜ ದಶರಥ. ವಯಸ್ಸಾಗಿದೆ. ಅವನು ಕೇವಲ 353 ಹೆಂಡತಿಯರನ್ನು ಹೊಂದಿರೋನು. 353ನೇವಳು ಅಂದರೆ ವರ್ಷಕ್ಕೊಂದು ಮಾಡಿದ್ರು 353ನೇವಳು ವಯಸ್ಸೆಷ್ಟು ಇವನು ವಯಸ್ಸೆಷ್ಟು ಅನ್ನುವಾಗ ಕಡೆಯದಾಗಿ ಬಂದಿರೋ ಕೈಕೆ ಅತ್ಯಂತ ಸುಂದರಿಯಾಗಿರೋದ್ರಿಂದ ಸ್ವಲ್ಪ ರಾಜನಿಗೆ ಅಟ್ಯಾಚ್ಮೆಂಟ್ ಜಾಸ್ತಿ. ಆದ್ರಿಂದಲೇ ಭರತನ ಪಟ್ಟಕ್ಕೆ ಸಾಧ್ಯ ಕೂಡ ಆಯಿತು ಅನ್ನೋ ಮಾತಿದೆ. ಆದರೆ ದಶರಥನ ಆ ವಯಸ್ಸು ನಿಮ್ಮ ಹಾಗೆ 100ಕ್ಕೆ ನಿಲ್ಲುವುದಲ್ಲ. ಈಗಾಗಲೇ 16,000 ವರ್ಷಗಳು ಅವನಿಗಾಗಿದೆ. ಆದ್ದರಿಂದ ಈ ವಯಸ್ಸಿನ ಕಲ್ಪನೆಗಳು ಪುರಾಣ ಕಾಲದ ಆ ಕಾಲದ ಕವಿಯ ಕಲ್ಪನೆಗೆ ಸಮನಾಗಿ ಚಿಂತನೆ ಮಾಡೋದಕ್ಕಾಗೋದಿಲ್ಲ. ರಾಜಧಾನಿ ಅಯೋಧ್ಯೆ, ಇಷ್ಟು ದಿನವಾದರೂ ತನಗೆ ಮಕ್ಕಳಿಲ್ಲ ಅನ್ನೋ ಚಿಂತೆ ಇದ್ದಕ್ಕಿದ್ದ ಹಾಗೆ ಬಂತು. ಯಾಕೆಂದರೆ ಅವನು ಒಂದು ದಿವಸ ಸುಂದರವಾದ ಉದ್ಯಾನವನದಲ್ಲಿ ಆನಂದವಾಗಿ ಕುಳಿತು ಧನಧಾನ್ಯ ಜಾಣ ತುಂಬಿ ಸರಯೂ ನದಿಯ ಮೇಲೆ ಮೆರೆದುದು ವಿಷಯ ಮಧ್ಯೆ ಎಂದೇ ಪ್ರಪಂಚದ ಮಧ್ಯೆ ರಾಜಧಾನಿ ಅಯೋಧ್ಯೆ ರಮಿಸುವ ಇಂದ್ರಿಯ ಸುಖದ ನಡುವಣ ಆತ್ಮಾನದಂತೆ. ಈ ವಾಕ್ಯಗಳನ್ನ ಪ್ರಯೋಗ ಮಾಡ್ತಾರಲ್ಲ, ಅದಕ್ಕೆ ನಂಗೆ ಅಲ್ಲಲ್ಲೇ ತಡೆಯೋದು, ಮುಂದಕ್ಕೆ ಹೋಗೋದು ಬೇಡ ಅಂತ ಅನ್ಸೋದು. ನೋಡಿ, ಇಂದ್ರಿಯ ಸುಖದ ನಡುವಿನ ಆತ್ಮಾನದಂತೆ. ಇಂದ್ರಿಯ ಸುಖಕ್ಕೆ ಆತ್ಮಾನಂದವನ್ನು ಹೋಲಿಸಕ್ಕೆ ಬರೋದಿಲ್ಲ. ಆತ್ಮಾನಂದ 100ರ 1 ಭಾಗ ಇಂದ್ರಿಯ ಸುಖದಿಂದ ಬರುವ ಆನಂದ. ಅದರಿಂದ ಅಯೋಧ್ಯೆಯನ್ನ ಆತ್ಮಾನಂದಕ್ಕೆ ಕಲ್ಪನೆ ಮಾಡಿ ಅಂತಹ ಸುಂದರವಾದ ರಾಜ್ಯವನ್ನು ತಾನು ಆಡ್ತಾ ಇದ್ದಾನೆ ಅನ್ನೋದು ಸಂತೋಷ ಸಂಗತಿ. ಅದು ಎಷ್ಟು ಚೆನ್ನಾಗಿ ಆಡ್ತಾ ಇದ್ದೇನೆ ಅನ್ನೋ ಮಾತು ಮುಂದಿನ ಪುಟದಲ್ಲಿ ದೊಡ್ಡದಾದ ವಿವರಣೆಯನ್ನ ಹೊಂದಿದೆ. ರಾಕಾಶಶಾಂಕ ನಿಂಪರ್ವಿತನೆ ಬೆಳ್ದಿಂಗಳೊಳ್ಪಿನ ಸ್ವದಯ ಸೋನೆ ಲೋಕತ್ರಯಂಗಳಂ ರಚಿಸಿದನು ಮನುತ್ತಾನೆ.
4 ಮಡಿ 5 ಯೋಜನದಗಲದ ಮಹಾ ಸಾಕೇತ ನಗರಿಯಂ. ಸಾಕೇತ ಅಂದ್ರೆ ಅಯೋಧ್ಯ. ಸಾಕೇತ ನಗರಿಯನ್ನ ಬ್ರಹ್ಮ ಸೃಷ್ಟಿ ಮಾಡಿದ್ದಾನೆ. ಹೇಗೆ ಅಂದ್ರೆ ರಾಕ ಶಶಾಂಕನಿಂ ಪರ್ವೀತನೆ. ರಾಕ ಅಂದ್ರೆ ಹುಣ್ಣಿಮೆ, ಶಶಾಂಕ, ರಾಕ ಅಂದ್ರೆ ಹುಣ್ಣಿಮೆ. ಆ ಹುಣ್ಣಿಮೆಯ ಚಂದ್ರನ ಬೆಳಕಿನ ಪ್ರಭೆಯ ಹಾಗೆ ಈ ಸಾಕೇತ ನಗರಿ ಮಿಂಚ್ತಾ ಇದೆ ನಮ್ಮ ಅಂತ ಹೇಳ್ತಾನೆ. ಸೊದೆಯ ಸೋನೆ, ಸೊದೆ ಅಂದ್ರೆ ಅಮೃತ, ಅಮೃತದ ವರ್ಷ ಆದರೆ ಲೋಕತ್ರಯಗಳಲ್ಲಿ ಹೇಗೆ ಸಂತೋಷ ಆಗ್ಬೋದು ಹಾಗೆ ಸಾಕೇತ ನಗರಿಯನ್ನ ನಿರ್ಮಾಣ ಮಾಡಿದ್ದಾನೆ. ಇಲ್ಲಿ ರಾಮಜನದ ಮುನ್ನ ಕವಿಯ ರಾಮಜನನದ ಹಿನ್ನೆಲೆಯ ಆಲೋಚನೆಯನ್ನ ಒಂದು ವಾಕ್ಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದು ನಮ್ಮನ್ನು ಸದಾ ಊರ್ಧ್ವಮುಖಿಯನ್ನಾಗಿಸುತ್ತದೋ ಅದೇ ರಾಮತತ್ವ. ನಿರಂತರ ನಮ್ಮ ಆತ್ಮದ ಪ್ರಗತಿಯನ್ನು ಆಲೋಚನೆ ಮಾಡುವುದೇ ರಾಮತತ್ವ. ಆ ಹಿನ್ನೆಲೆಯಲ್ಲಿ ಇಡೀ ರಾಮಾಯಣವನ್ನು ನೋಡಬೇಕು ಅಂತ ಇಲ್ಲಿ ನಿರ್ದೇಶನ ಮಾಡ್ತಾರೆ. ಕೀರ್ತಿಯ ಕಿರೀಟದಂತೆ ರವಿವಂಶದ ರಸಿಗೆ ಸುಂದರವಾದಂತಹ ಈ ನಗರ ಸಾಕೇತ ಅಯೋಧ್ಯ. ಸಿರಿಗೆ, ಎಷ್ಟು ಚೆನ್ನಾಗಿದೆ ಮುಂದಿನ ಮಾತು, ಸಿರಿಗೆ, ಬಿಜ್ಜೆಗೆ, ಕಲೆಗೆ, ವೀರಕ್ಕೆ, ವೀರ ಅಂದ್ರೆ ವೀರ, ಸಿರಿ ಅಂದ್ರೆ ಸಂಪತ್ತು, ವಿದ್ಯೆ ಅಂದ್ರೆ ವಿದ್ಯೆ, ವಿದ್ಯೆ ಕಲೆ ಇವೆಲ್ಲದಕ್ಕೆ ಆಕರವಾಗಿರುವಂತಹ ಸಂಪತ್ ಸಮೃದ್ಧವಾಗಿರುವಂತಹ ಈ ಸಾಕೇತ ನಗರಿ ಅಯೋಧ್ಯ ನಗರಿ ಮನೆಗಳಿಂದ, ಅರಮನೆಗಳಿಂದ, ಆಪಣಗಳಿಂದ ಅಂಗಡಿಗಳು, ಹೀಗೆ ನೋಡಿ ಸಾಲು ಮರಗಳಿತ್ತು. ನಿತ್ಯ ಮಳೆಗರೆವ ಹೂವಿನ ಉದುರುಗಳಂತೆ ನಿತ್ಯ ನಿತ್ಯ ನಿರಂತರವಾಗಿ ಓಡಾಡುವ ಪಥಿಕರಿಗೆ ಪಾಂಥರಿಗೆ ಸಂತೋಷ ಉಂಟು ಮಾಡೋದಕ್ಕಾಗಿ ಹೂವಿನ ಮಳೆಯನ್ನ ಯಾವಾಗಲೂ ಸುರಿಸುವಂತಹ ಸಮೃದ್ಧವಾದ ಮರಗಳು, ಹೂವಿನ ಹಾಸು, ಸುಸುಂದರ ಸುಸಂಸ್ಕೃತ ಲತಾಂಗಿಯರ ಸಿರಿಗೆಯ ಹೊಂಗಡದ ಪನ್ನೀರ ತುಂತುರುಗಳೆರಚುವ. ಕವಿಯ ಭಾಷೆ ರೋಮಾಂಚನವಾಗುತ್ತೆ ನೋಡೋದಕ್ಕೆ. ಹೇಗಿದೆ ಸುಂದರಿಯರಾದ ಸ್ತ್ರೀಯರ ಸೊಂಟದ ನೀರಿನಿಂದ ಪನ್ನೀರನ್ನ ನಿರಂತರ ಚಿಮುಕಿಸುತ್ತಿದ್ದಾರೆ ಆ ರಸ್ತೆಯಲ್ಲಿ. ಮೊದಲೇ ಹೂವಿನಿಂದ ಹರಡಿದ ಸುಂದರ ರಸ್ತೆ, ಈಗ ಪನ್ನೀರ ತುಂತುರ ಎರಚುಗಳಿಂದ ಹಳಗಂಡದಷ್ಟೇ ಹೊಸಗನ್ನಡವು ಅದೆಷ್ಟು ಅವ್ರ ಕೈಯಲ್ಲಿ ಬಳಕೆ ಆಗುತ್ತೆ ಅನ್ನೋದನ್ನು ನೋಡಿ. ತಳಿರು ತೋರಣದಿಂದೆ ಕಪ್ಪುರದ ಕಪ್ಪುರದ ನಿಮ್ಮನೆಯ ರಂಗವಲ್ಲಿಯ ಲಲಿತೆ ಕಲೆಗಳಿಂದ ಇಡೀ ಊರನ್ನ ರಸ್ತೆಗಳೆಲ್ಲವನ್ನು ಕೂಡ ರಂಗವಲ್ಲಿ ಹಾಕಿ ಅಲಂಕಾರ ಮಾಡಿದ್ದಾರೆ. ಕೊರಳಿಂಚರದಿ ಹಕ್ಕಿಗಳ ಮಧುರ ಗಾನ ಕೇಳ್ತಾ ಇದೆ. ಪಕ್ಕಿಗಳನ್ನು ಅಣಕಿಸುವ ಮಕ್ಕಳಿಂದ, ಪಕ್ಕಿಗಳಿಂದ ಹೆಚ್ಚಾಗಿ ಮಾತಿನಿಂದ ಸಂತೋಷ ಕೊಡುವಂತಹ ಮಕ್ಕಳು. ಹೀಗೆ ಅಯೋಧ್ಯ ನಗರಿ ಸಾಕ್ಷಾತ್ ದೇವನಗರಿಗಿಂತ ಮೀರಿ ಸುಂದರವಾಗಿತ್ತು ಅಂತ ಹೇಳ್ತಾನೆ. ಸೊಗದ ಆವಾಸದೋಳ್ ಚಕ್ರವರ್ತಿ ದಶರಥ ದೊರೆ ಸ್ವಗ್ಗದೊಡೆಯಂಗೆ, ದೊರೆ ಅಂದ್ರೆ ಈಕ್ವಲ್ ಅಂತ ಅರ್ಥ. ಸ್ವಗ್ಗದ ಒಡೆಯಂಗೆ ಸಮಾನನಾಗಿದೆ ಏನಂದ್ರೆ ಅಯೋಧ್ಯೆಯ ವೈಭವ ಎಷ್ಟಿರ್ಬೋದು, ದಶರಥನ ಪರಾಕ್ರಮ ಎಷ್ಟಿರ್ಬೋದು. ಬೇಕು ಅಂದ್ರೆ ಇಂದ್ರನಿಗೆ ಸಹಾಯಕ್ಕೆ ಹೋಗಿ ಬರೋ ಅಭ್ಯಾಸವು ಅವನಿಗಿತ್ತು ಅಂತ ಬೇರೆ ಕಡೆ ಬಂದಿದೆ. ಹೀಗೆ ಈ ದೊರೆ ಇಕ್ಷ್ವಾಕು ರಘು ದಿಲೀಪರ ಕುಲ ಪಯೋಧಿಯ ಸುಧಾಸೂತಿ. ನಮಗಿಂತ ವಾಕ್ಯಗಳೇ ಬರೆಯಕ್ಕೆ ಬರೋದಿಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ಹಿಂದಿನ ಅನೇಕ ಆಳಿದ ಅರಸರುಗಳು, ಸೂರ್ಯವಂಶದ ಅರಸರುಗಳು, ರಘು ದಿಲೀಪರ ಕುಲ ಪಯೋಧಿಯ ಅವರ ವಂಶದ ಸಮುದ್ರದ ಸುಧಾ ಅಮೃತದ ಸೂತಿ ಹುಟ್ಟು, ಅಮೃತದ ಹುಟ್ಟು ಅರ್ಥ ಮಾಡ್ಕೊಳ್ಳಿ. ರಾಜರ್ಷಿ, ದೀರ್ಘದರ್ಶಿ, ಸಮದರ್ಶಿತ, ಸ್ವಲ್ಪ ಕುವೆಂಪು ಸ್ವಲ್ಪ ಆಗಿಂದಾಗ್ಗೆ ಚೇಷ್ಟೆ ಮಾಡ್ತಾರೆ ಅಂದ್ರೆ ಅರ್ಥ ಅವರ ಅಪಾರವಾದ ಚಿಂತನೆ ಹೊಂದಿದೆಯಲ್ಲ, ಅದನ್ನ ಈ ಕಾವ್ಯದ ಮಧ್ಯೆ ಅನಿವಾರ್ಯವಾಗಿ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಏನದು ಅಂದ್ರೆ ಸಮದರ್ಶಿತನ ಅಂತ. ರಾಜನಾದವನು ಮೇಲು ಕೀಳು ಭಾವವನ್ನು ಬಿಡಬೇಕು, ಜಾತಿ ಭಾವ ಬಿಡಬೇಕು,
ಅನ್ನುವ ಇವತ್ತಿನ ಹೋರಾಟದ ಚಿಂತನೆ ಏನಿದೆ ಅದನ್ನ ಆ ಸಮದರ್ಶಿತನವನ್ನ ಇಲ್ಲಿ ರಾಜನ ಮೂಲಕವಾಗಿ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಜನ್ಮ, ಕುಲ, ಧನ, ಜಾತಿ, ವರ್ಣ ಪ್ರಭೇದಮಂ ಗಣಿಸದೆಯೇ ಮನದ ಹೃದಯದ ಧರ್ಮ ಕರ್ಮ ಮನ ಹಿಡಿದು ಅದನ್ನು ಬಿಡೋದು, ಇದನ್ನು ಹಿಡಿಯೋದು. ಧರ್ಮ ಕರ್ಮ ಕ್ರಿಯೆ, ಕರ್ಮವನ್ನು ಹಿಡಿದು ಮನ್ನಣೆ ಮಾಡಿ. ಮುಂದಿನ ವಾಕ್ಯ ನೋಡಿ. ನೀಚ ಹುಚ್ಚ ಭಿನ್ನಮಂ ಸ್ಪರ್ಧೆ ವೈರಂಗಳಂ ತೊಡೆದು ಸಮಬುದ್ಧಿಯಂ ದರ್ಪದಿಂ ಪಾಲಿಸಿತ್ತನು ತನ್ನ ರಾಜ್ಯಮಂ. ಹೀಗಿರುವಾಗ ಒಂದು ದಿವಸ ಉದ್ಯಾನವನದಲ್ಲಿ ಆನಂದವಾಗಿ ಕುಳಿತು ನೋಡ್ತಾ ಇರುವಾಗ ಒಂದು ಕಾಗೆ ತನ್ನ ಮರಿಗೆ ಗುಟುಕು ಕೊಡೋದನ್ನು ನೋಡ್ತಾನೆ. ಕಾಗೆ ಎಲ್ಲ ಗುಬ್ಬಚ್ಚಿ ಗುಟುಕು ಕೊಡೋದು ನೋಡ್ತಾನೆ. ತನ್ನ ಮಕ್ಕಳ ಜೊತೆ ಅದು ಆನಂದವಾಗಿ ಆಡೋದು ನೋಡ್ತಾನೆ. ಅಯ್ಯೋ, ನನಗೆ ಈ ಭಾಗ್ಯ ಇಲ್ಲದೆ ಹೋಯ್ತಲ್ಲ ಅಂತ ಮೊದಲ ಬಾರಿಗೆ ಅಪಾರವಾದ ದುಃಖ ಅವನಿಗೆ ಉಂಟಾಗುತ್ತೆ. ಹಕ್ಕಿ ಪುಟ್ಟ ಹಕ್ಕಿ ಇರ್ಬೋದು, ಇವನು ಕೋಟಿ ಕೋಟಿ ಹಣದ ಒಡೆಯನಾಗಿರೋ ರಾಜನಿರ್ಬೋದು, ಆದರೆ ಆ ಹಕ್ಕಿಗಿರೋ ಸುಖ ಈ ರಾಜನಿಗಿಲ್ಲ. ಆದ್ರಿಂದ ಹಕ್ಕಿ ರಾಜನಿಗೆ ತಿಳುವಳಿಕೆಯನ್ನು ಕೊಡ್ತಾ ಇದೆ ಅನ್ನೋ ಮಾತು ಸಿಕ್ಕದಾದರೂ ಕೂಡ ಅದಕ್ಕೆ ವಿಭೂತಿತನವನ್ನ ಕವಿ ಪಟ್ಟ ಕಟ್ತಾನೆ. ಬಕ್ಕಿಗುಬ್ಬಚ್ಚಿಯಾದೊಡೆ ವಿಭೂತಿಯಂ ತಿರೆಗೆ ಕರೆವಾಸೆಯಂ ಕೆರಳಿಸಿದುದು. ವಿಭೂತಿ ಜ್ಞಾನಿ ಅಂದ್ರೆ ಬುದ್ಧನಿಗೆ ಸಮಾನನಾದ ರಾಮದೇವರನ್ನ ಭೂಲೋಕಕ್ಕೆ ಕರೆತರುವಂತಹ ಅದ್ಭುತ ಕಾರ್ಯವನ್ನ ರಾಜನ ಮೂಲಕವಾಗಿ ಮಾಡೋದಕ್ಕೆ ಚಿಕ್ಕ ಗುಬ್ಬಿಗೆ ಸಾಧ್ಯವಾಯಿತು. ಅಂದ್ರೆ ತನಗೆ ಮಕ್ಕಳಾಗಬೇಕೆಂಬ ಆಸೆಯನ್ನ ರಾಜನಿಗೆ ಕೆರಳಿಸುವುದರ ಮೂಲಕ, ಆ ಮೂಲಕವಾಗಿ ಮುಂದೆ ಬೃಹತ್ ಯಜ್ಞವನ್ನು ಮಾಡಿ, ಆ ಯಜ್ಞದ ಮೂಲಕವಾಗಿ ಪಾಯಸ ಮತ್ತು ಮಕ್ಕಳು ಈ ಎಲ್ಲ ಕ್ರಿಯೆಗಳು ನಡೆಯೋದಕ್ಕೆ ಚಿಕ್ಕ ಗುಬ್ಬಿ ಸಾಧನವಾಯಿತು. ಅಂದ್ರೆ ಚಿಕ್ಕ ದೊಡ್ಡ ಈ ಭೇದಗಳನ್ನ ಅಳಿಸ್ಬೇಕು ಅನ್ನೋ ತಮ್ಮ ಮಾತಿನ ಸಮರ್ಥನೆಗಾಗಿ ಬೆಳೆಸ್ತಾ ಇದ್ದಾರೆ. ಆದರೆ ಒಂದು ದುರಾದೃಷ್ಟದ ಮಾತನ್ನು ಹೇಳ್ತೇನೆ. ಈ ಬಹುಭಾಗ ಮುದ್ದಣದ ರಾಮಾಶ್ವಮೇಧದಿಂದ ತಗೊಂಡಿರೋ ವಾಕ್ಯಗಳು, ಈ ಪದಗಳು ವಾಕ್ಯಗಳು ಕುವೆಂಪುದಲ್ಲ. ಆದರೆ ಕವಿ ಒಂದ್ ಕಡೆ ಹೇಳ್ತಾನೆ, ನಮ್ಮ ಭಾವನೆಗಳು ಬೇರೆಯವ್ರಲ್ಲಿ ಇದ್ ಮಾತ್ರಕ್ಕೆ ಅದನ್ನು ನಾವು ತಗೊಳ್ಬಾರ್ದು ಅನ್ನೋದಿಲ್ಲ. ನಮಗಿಂತ ಅವ್ರು ಮುಂಚೆ ಹೇಳಿದ್ರು ಅನ್ನೋ ಮಾತಿಲ್ಲ. ಕದಿಯದ ಕವಿ ಇಲ್ಲ ಅಂತ ಒಂದು ಕಡೆ ಹೇಳ್ತಾರೆ. ಅಂದ್ರೆ ಯಾವುದೇ ಒಬ್ಬ ಮಹಾಕವಿ ಆದರೂ ಕೂಡ ನೂರಾರು ಗ್ರಂಥಗಳನ್ನು ಓದಿ ಅಭ್ಯಾಸ ಮಾಡಿರ್ತಾನೆ. ಆದ್ದರಿಂದ ಅನಿವಾರ್ಯವಾಗಿ ಅವನ ಭಾಷೆಯಲ್ಲಿ ಬೇರೆ ಬೇರೆಯ ಮಾತುಗಳು ತೂರ್ಕೊಂಡು ಬಂದೇ ಬರ್ತದೆ. ಅದಕ್ಕಾಗಿ ಅವರು ಪೀಠಿಕೆಯಲ್ಲೇ ಹಿಂದಿನ ದಿವಸ ಓದಿದ್ದೇನೆ, ಇಂಗ್ಲಿಷ್ ಕವಿಗಳನ್ನೆಲ್ಲ ಸ್ಮರಣೆ ಮಾಡಿದ್ದಾರೆ. ಅವರೆಲ್ಲರೂ ನನಗೆ ಮಾರ್ಗದರ್ಶಿಗಳು. ಅಂದ್ರೆ ಅವರ ಭಾವನೆಗಳನ್ನೆಲ್ಲ ನಾನು ನಂದು ಮಾಡಿಕೊಂಡಿದ್ದೇನೆ ಅಂತ. ಅದರಿಂದ ನಾಚ್ಕೊಳ್ಳೋ ಪ್ರಶ್ನೆ ಇಲ್ಲ. ಬೇರೆಯವರು ಈ ಕ್ಲೇಶೋ ಕೆಲಸ ಅವ್ರಿಗೆ ಗೊತ್ತಿಲ್ದಂಗೆ ಮಾಡ್ತಾರೆ ಅಂತ ಹೇಳಿ ಬಹುಶಃ ವಾಲ್ಮೀಕಿ ಒಬ್ರಿಗೆ ಇದು ಅನ್ವಯ ಆಗಲ್ಲ. ಯಾಕೆಂದ್ರೆ ನಮ್ಮಂಗೆ ಅವ್ರ ಬದುಕು ಬಾಳಲೇ ಇಲ್ಲ. ಎಲ್ಲೋ ಕಾಡಲ್ಲಿ ಬೇಟೆಗಾರನಾಗಿದ್ರು. ಹೀಗೆ ಅವನಿಗೆ ದೊರೆಗೆ ಮಕ್ಕಳಾಗಬೇಕೆನ್ನೋ ಆಸೆ ಕೆರಳಿದಾಗ ಸೀದಾ ಅರಮನೆಗೆ ಬರ್ತಾನೆ. ದುಃಖಿಯಾಗಿದ್ದಾನೆ. ಪುರೋಹಿತರನ್ನು ಕರೆಸ್ತಾನೆ. ಮೊದಲ 10 ದಶಪುರೋಹಿತರುಗಳಲ್ಲಿ ಮೊದಲನೆಯವರು ವಸಿಷ್ಠರು, ಎರಡನೇವರು ವಾಮದೇವ. ಅವರಿಬ್ಬರನ್ನು ಕರೆಸಿ ಏನು ಮಾಡಲಿ ಅಂದಾಗ, ಅಯ್ಯೋ ಅದಕ್ಕೆ ಅಂತ ಒಂದು ಯಜ್ಞ ಮಾಡಿದರೆ ಆಯಿತು ಅಂತ ಲೀಲಾಜಲವಾಗಿ ಒಂದು ಉಪಾಯವನ್ನ ಹೇಳ್ಕೊಡ್ತಾರೆ. ಗುರುಗಳಿರ ಕೇಳಿ ನನ್ನೆರ್ದೆಯ ಸಿರಿಯ ಹೊಂಗಳಸದಲ್ಲಿ ಬಿರು ಕೊಡೆದು ಸೋರುತ್ತಿದೆ ಬರಿದೆ ಜೀವಾಮೃತಂ. ನನ್ನ ಸುಂದರವಾದ ಬದುಕು ಒಡಪಡ್ತಾ ಇದೆ, ಸೋರಿ ಹೋಗ್ತಾ, ಜೀವಾಮೃತ ಸೋರಿ ಹೋಗ್ತಾ ಇದೆ. ನನ್ನ ವಂಶವನ್ನ ಉಳಿಸೋದಕ್ಕೆ ಒಂದು ಗಂಡು ಮಗುವನ್ನ ನಾನು ಪಡೆಯೋದಕ್ಕೆ ಸಾಧ್ಯವಾಗದೇ ಇದ್ದಾಗ, ಅಯ್ಯೋ ನಾನು ಇಷ್ಟು ವರ್ಷ ಬದುಕಿತ್ತು ದಂಡ ಆಯ್ತಲ್ಲ, ವೃದ್ಧಾಪ್ಯವೂ ಬಂತಲ್ಲ, ನಾನೇನ್ ಮಾಡ್ಲಿ? ನೇಸರ್ ಬಳಿಗೆ ಕಳ್ತಲೆ ಅಡಕಿ ಹೋದಂತೊಟಲ್ತೆ. ಬಳಿ ಅಂದ್ರೆ ವಂಶ ಅಂತ ಅರ್ಥ. ನೇಸರ್ ಬಳಿ ಅಂದ್ರೆ ಸೂರ್ಯವಂಶ. ಅದಕ್ಕೆ ತಲೆ ತುಂಬಿದಂತಾಯಿತು, ನನ್ನಿಂದ ಈ ವಂಶ ಕೊನೆ ಆಯಿತು ಅಂತ ದುಃಖ ಪಡುವ ಅಗತ್ಯ ಇಲ್ಲ. ಸರ್ವ ಸೌಂದರ್ಯಾಮೃತಂ ಮೃತದಂತಿಹುದು ನನಗೆ
ಅಂತ ಅನ್ಬೇಡ. ಶವದ ಸಿಂಗಾರದಂದು ಅಂದದೊಳೆನಗೆ ದುಃಖ ಮಾಡ್ತಾ ಎಂತೆಂಥ ಪದಗಳು ಬರ್ತಾನೆ. ನನ್ನೆಲ್ಲ ಈ ವೈಭವಗಳೆಲ್ಲವೂ ಶವಕ್ಕೆ ಮಾಡಿದ ಶೃಂಗಾರದಂತೆ ಅಂತೇಳಿ ಗೋಳಾಡ್ತಾನೆ. ಪುರುಷ ಕನ್ನಡಿ ಕೊಟ್ರೆ ಕನ್ನಡಿ ನನ್ನ ಹತ್ರ ಇದೆ ಅಂತ ಅವ್ನು ಜಂಬ ಪಡೋಗಿಲ್ಲ. ಯಾಕಂದ್ರೆ ಕನ್ನಡಿ ಅವ್ನು ಮುಖಬೇಕು ಕಾಣೋದಲ್ಲ. ಹಾಗೆ ರಾಜನೇ ಅಂದರೆ ನನಗೆ ಈ ಲಕ್ಷ ಲಕ್ಷ ಕೋಟಿ ಕೋಟಿ ಹೊನ್ನು ಅನುಭವಕ್ಕೆ ಬರುವಂಥದ್ದಲ್ಲ. ಯಾಕೆಂದ್ರೆ ನನ್ನ ವಂಶ ಇಲ್ಲಿ ನಿಂತು ಹೋಗ್ತಾ ಇದೆ ಎನ್ನುವಾಗ ಆ ಹಣದ ವೈಭವದ ಅನುಭವದ ಅನುಭೂತಿಗೆ ಅರ್ಥ ಇಲ್ಲ ಅಲ್ವಾ? ಗೋಳಾಡ್ತಾನೆ. ತವಿಸಿಂಬೊಂಜರಿರ ಎನ್ನ ಎದೆಯಗ್ಗಿಯಂ ಬರಿಸಿ ಸುಗ್ಗಿಯಂ. ಅಯ್ಯೋ ಬಂಜರೇ, ತವಿಸಿ ಎನ್ನ ಎದೆಯ ಅಗ್ಗಿಯಂ. ಅಗ್ಗಿ ಅಂದ್ರೆ ಅಗ್ನಿ. ನನ್ನ ಎದೆಯ ಕಾವನ್ನ ನೋವನ್ನ ದಯಮಾಡಿ ತವಿಸಿ ನಾಶ ಮಾಡಿ ಬರಿ ಸುಗ್ಗಿಯಂ. ಸುಗ್ಗಿಯಂ ಬರಿಸಿ. ಕುವೆಂಪು ಅದ್ಭುತವಾಗಿ ಪ್ರಾಸವನ್ನು ಬಳಸ್ತಾರೆ, ಅಗ್ಗಿ ಸುಗ್ಗಿ ಅಂತೇಳಿ. ನಾನು ಅದನ್ನ ಯಾವಾಗಲೂ ಎದ್ದು ತೋರಿಸೋದಿಲ್ಲ. ನೀವು ಎಲ್ಲಿ ಹುಡುಕಿದ್ರೆ ಯಾವ ಪುಟದಲ್ಲೂ ಅದು ಸಿಗ್ತದೆ. ಪ್ರಾಸ ಬರಬಾರ್ದು ಅಂತ ನಾನು ನನ್ನ ತಮ್ಮನಿಗೆ ಎಷ್ಟೋ ಸರಿ ಹೇಳಿದ್ದೇನೆ. ಆದರೆ ಪ್ರಾಸವಾಗಿ ಬರಬಾರ್ದು ಅಷ್ಟೇ. ಅಂದರೆ ತೊಂದರೆಯಾಗಿ ಬರಬಾರ್ದು. ಏನೋ ನಿನ್ನ ಬುದ್ಧಿಯ ಜಾಳ್ಮೆಯನ್ನು ತೋರಿಸೋದಕ್ಕೆ ಪಟ್ಟು ಹುಡುಕಿ ತಂದು ಹೊಸದು ಸೇರಿಸಬಾರ್ದು. ಕುವೆಂಪುನಲ್ಲಿ ಮಾತಿನಲ್ಲಿ ಸಹಜವಾಗಿ ಬರ್ತದೆ ಮತ್ತು ಆ ಭಾಷಾಕ್ಷರಗಳು ಬಂದಿದ್ದರಿಂದಲೇ ಅರ್ಥ ಹೆಚ್ಚು ಅರ್ಥವತ್ತಾಗೋದನ್ನು ಕೂಡ ನೀವು ನೋಡ್ತೀರಿ. ಸುಗ್ಗಿ ಪ್ರಾಸವಾಗಿ ಬಂದಿಲ್ಲ. ಹೀಗೆ ದೊರೆಯ ಮಾತನ್ನು ಕೇಳ್ತಾ ವಸಿಷ್ಠರು ಪುತ್ರ ಕಾಮೇಷ್ಟಿಗೆ ಯಾಗವನ್ನು ಹೇಳ್ತಾರೆ. ಬಹಳ ಸಂತೋಷವಾಗಿ ಈ ಕ್ಷಣ ಹೋಗಿ ಯಜ್ಞ ವೇದಿಕೆಯನ್ನು ಮಾಡಿ ಯಜ್ಞಕ್ಕೆ ಬೇಕಾಗುವಂಥ ತಯಾರಿಗಳನ್ನು ಮಾಡಿ ನಾನು ಸಂಕಲ್ಪ ಮಾಡಿ ನನ್ನ ಪತ್ನಿಯರ ಜೊತೆ ನಾನು ನೇಮದಿಂದಿದ್ದು ವ್ರತ ಮಾಡ್ತೇನೆ ಅಂತ ಹೇಳಿ 4 ಹೆಜ್ಜೆ ಇಡೋ ಹೊತ್ತಿಗೆ ಎಲ್ಲಿನಲ್ಲಿ ಜಾಬಾಲಿ ಮಹರ್ಷಿಗಳು ಬರ್ತಾರೆ. ಈ ಜಾಬಾಲಿ ಅಂತ ಒಂದು ಸಣ್ಣ ಮಾತನ್ನ ಈ ಹಿಂದೆ ಹೇಳಿದೆ. ಕುವೆಂಪು ಚೇಷ್ಟೆಗಳು ಮಾಡ್ತಾರೆ ಅಂತ. ಈ ಚೇಷ್ಟೆಗಳು ಕುಚೇಷ್ಟೆಗಳಲ್ಲ, ಸಚ್ಚೇಷ್ಟೆಗಳು. ಯಾಕಂದ್ರೆ ಅಲ್ಲಿ ಸಮಾನತೆಯ ಬಗ್ಗೆ ಕೆಲವು ಮಾತು ಹೇಳಬೇಕಾಗಿತ್ತು. ಅರಸನಾಥವನು ರಾಜ್ಯ ಆಳುವಾಗ ಹೇಗೆ ಸಮಾನತೆಯನ್ನು ತೋರ್ಬೇಕು ಅನ್ನೋ ಮಾತಿಗೆ ನೆನೆಸ್ಕೊಂಡು ಆ ಮಾತನ್ನು ಹೇಳಿದೆ. ಈಗ ಅದೇ ಮಾತನ್ನು ಇನ್ನೊಂಥರ ಹೇಳ್ತಾರೆ. ಜಾಬಾಲಿ ಮಹರ್ಷಿಗಳಿಗೆ ಸಂಬಂಧ ಇಲ್ಲ. ಅವರು 10 ಜನ ರಾಜಪುರೋಹಿತರಲ್ಲಿ ಒಬ್ಬರಲ್ಲ. ಆದರೂ ಇಲ್ಲಿ ತಂದು ಅವರನ್ನು ತುರುಕಿದ್ದಾರೆ. ಅಂದರೆ ಜಾಬಾಲಿ ಅವನು ಹೀನ ಹುಟ್ಟಿನಲ್ಲಿ ಬಂದವನು. ಅವನಿಗೆ ವಂಶ ಗೌರವವಿಲ್ಲ. ಅವರ ತಾಯಿ ನಿನ್ನ ತಂದೆ ಯಾರು ಅಂತ ಕೇಳಿದಾಗ, ಅಯ್ಯೋ ಗೊತ್ತಿಲ್ಲ ಕಣೋ, ಎಷ್ಟೋ ಜನ ಬರ್ತಿರ್ತಾರೆ ಮನೆಗೆ ಅಂದ್ಬಿಡ್ತಾಳೆ. ಗುರುಗಳು ಕೇಳ್ತಾನೆ, ನಿಮ್ಮ ಅಪ್ಪ ಯಾರು ಅಂದರೆ, ನಮ್ಮ ಅಮ್ಮ ಹೇಳಿದ್ದಾರೆ, ಅಪ್ಪ ಯಾರೋ ಗೊತ್ತಿಲ್ವಂತೆ ಅಂತ. ಅವತ್ತಿನಿಂದ ಅವನಿಗೆ ಸತ್ಯಕಾಮ ಜಾಬಾಲಿ ಅಂತ ಹೆಸರಾಯಿತು. ತನ್ನ ವಂಶ ಇಲ್ಲದ ಅಗೌರವವನ್ನು ಆತ ಮುಚ್ಚಿಡ್ದಲೇನೆ ಓಪನ್ ಆಗಿ ಸತ್ಯವಾಗಿ ಹೇಳೋದ್ರಿಂದ ನನಗೆ ಒಬ್ಬ ತಂದೆ ಅಲ್ಲ ಅಂತ ಹೇಳಿದ್ದರಿಂದ ಆ ಮಾತಿಗೆ ಋಷಿಗಳು ಗುರುಗಳು ಸಂತೋಷಪಟ್ಟು ಅವತ್ತಿನಿಂದ ಸತ್ಯಕಾಮ ಜಾಬಾಲಿ ಅಂತಾರೆ. ಮತ್ತು ಅವನನ್ನು ವಿಶೇಷವಾಗಿ ಗಣಿಸಿ ಉಪದೇಶ ಮಾಡ್ತಾರೆ. ಮುಂದೆ ವಸಿಷ್ಠರಿಗೆ ಸಮಾನವಾದ ದೊಡ್ಡ ಋಷಿ ಅವನಾಗ್ತಾರೆ. ಅಷ್ಟು ಬಿಡಿ. ಈಗ ಈ ಸಂದರ್ಭದಲ್ಲಿ ಜಾಬಾಲಿ ಯಾಕೆ ಬಂದಿದ್ದಾನೆ ಅಂದರೆ ಜಾತಿ ಮಾತಿಗಾಗಿ. ರಾಜನಾದವನು ತನ್ನ ಶ್ರೀಮಂತಿಕೆಯನ್ನು ಹೆಚ್ಚಿಸುವುದಕ್ಕೆ ದೇಶ ವಿದೇಶಗಳಿಗೆ ಹೋಗಿ ಯುದ್ಧಗಳನ್ನು ಮಾಡಿ ಅಪಾರವಾದ ಸಂಪತ್ತನ್ನು ತಂದು ಆ ಸಂಪತ್ತನ್ನು ದಾನ ಮಾಡಿ ತಾನು ಯಜ್ಞವನ್ನು ಮಾಡಬೇಕು ಅನ್ನೋದು ರೂಢಿ. ಆದರೆ ದೇಶ ವಿದೇಶಗಳಲ್ಲಿ ಯುದ್ಧ ಮಾಡಿ ಸಂಪತ್ತು ಸಂಪಾದಿಸುವಾಗ ಆ ಸಂಪತ್ತು ಯಾವ ಮೂಲದಿಂದ ಬಂದಿದೆ ಅದನ್ನು ಯೋಚನೆ ಮಾಡಿದಾಗ ಭಯ ಆಗ್ತದೆ. ರಾಜರು ಹೀಗೆ ಮಾಡತಕ್ಕದ್ದೆಲ್ಲ ಇದರಿಂದ ದೇವರು ಮೆಚ್ಚಾನೆ ಅನ್ನೋದಲ್ಲ. ಆದ್ದರಿಂದ ನೀನು ವ್ರತ ಮಾಡು, ಪೂಜೆ ಮಾಡು, ಯಜ್ಞ ಮಾಡು. ಆದರೆ ಈ ದೇಶ ವಿದೇಶಕ್ಕೆ ಹೋಗಿ ಯುದ್ಧ ಮಾಡುವ ಮಾತನ್ನು ಮಾತ್ರ ಬಿಟ್ಟು ಬಿಡು. ಇದು ಹಿಂದಿಡೆ ಅಪಾರವಾದ ಚಿಂತನೆ ಇದೆ ಕುವೆಂಪುರವರು. ಅದಕ್ಕಾಗಿ ಪೂರ್ವ ಪದ್ಧತಿ ಪಿಡಿದು ಮಾಳ್ಪ ದಿಗ್ವಿಜಯ ಭಯಮೇಧ ಮೊದಲಾದವಂ ತೊರೆದು ಹಿಂಸಾ ಕ್ರೌರ್ಯವಿಲ್ಲದಿಹ ಪ್ರೇಮಕ್ಕೆ ನೋಂತು ವ್ರತಪಟ್ಟು ದೇವರ್ಕಳಂ ಪೂಜಿಸಲ್ ಮೆಚ್ಚುವುದು.
ಜಗವನಾಳುವರು ತಂ. ಜಗತ್ತನ್ನಾಳುವ ಸತ್ಯ ಯಾವುದು ಅಂದರೆ ಎಲ್ಲರ ಕಣ್ಣಿಗೆ ಸಮಾನವಾಗಿ ಸತ್ಯ ಕಾಣುವಂಥದ್ದು, ಬೇಸರ ಯಾರಿಗೂ ಆಗದಂಗೆ. ಅದರಿಂದ ಈ ಒಂದು ಕಾರ್ಯ ಮಾಡುವಾಗ ಅದು ಜನರ ಆಶೀರ್ವಾದದಿಂದ ಆಗಬೇಕು ಹೊರತು ಪುರೋಹಿತರ ಮತ್ತು ಶ್ರೀಮಂತ ವರ್ಗದ ಮತ್ತು ದೇವರ ಆಶೀರ್ವಾದದಿಂದ ಅಲ್ಲ ಅಂತ ಜನಮನಕ್ಕೆ ಹೆಚ್ಚು ಒತ್ತು ಕೊಡುವ ಮಾತುಗಳನ್ನ ಇನ್ನೂ 3-4 ಸಂದರ್ಭಗಳಲ್ಲಿ ಈ ಸಂದರ್ಭದಲ್ಲಿ ಪ್ರಸಂಗದಲ್ಲಿ ಹೇಳ್ತಾ ಹೋಗ್ತಾನೆ. ಪ್ರೇಮಾತ್ಮವಾಗಿರ್ಬೋದು ಅದರಿಂದ ಹಿಂಸೆಯಂ ಪ್ರೇಮ ಮೂರ್ತಿಗಳದ ಸಂತಾನ ಮುಗಿಸುವುದೈ. ಪ್ರೇಮ ಮೂರ್ತಿಗಳಿಂದ ಪ್ರೇಮ ಮೂರ್ತಿ ಆದ ಮಕ್ಕಳು ಹುಡ್ತಾರೆ. ಹಾಗಿಲ್ಲದೆ ಹಿಂಸೆಯಿಂದ ಅರ್ಥ ಮಾಡಿ ಪೂಜೆ ಮಾಡಿ ಮಕ್ಕಳನ್ನು ಪಡೆದ್ರೆ ಅದು ಪ್ರೇಮ ಮೂರ್ತಿ ಆಗೋದಿಲ್ಲ, ಹಿಂಸಾ ಮೂರ್ತಿ ಆಗ್ತದೆ. ತಂದೆ ತಾಯಿಗಳು ಹೇಗೋ ಮಕ್ಕಳು ಹಾಗೇನೇನೆ. ಆದ್ದರಿಂದ ನೀನು ಪ್ರೇಮ ಮೂರ್ತಿಯಾದ ಸಂತಾನವು ನಿನ್ನಿಂದ ಉದಿಸಲಾಗಲಿ ರಾಜೇಂದ್ರ ಕೇಳಿ. ಪ್ರೇಮ ಸಾಕ್ಷಾತ್ಕಾರವಾಗಿರ್ಪ ಋಷ್ಯ ಶೃಂಗಾದಿ ಮುನಿಗಳನ್ನಿಲ್ಲಿಗಾಕ್ವಾನಗೈ. ಮುಖಶಾಲೆಯಂ ರುಚಿಸಿ ಯಜ್ಞ ಕುಂಡವಗೈದು ವಿಶ್ವಶಕ್ತಿ ಸ್ವರೂಪಿ ಅಗ್ನಿಯ ಆವಾಹಿಸಿ ಪ್ರಜೆಗಳಂ ಬಡವರಂ ಸತ್ಕರಿಸು. ಮತ್ತೊಮ್ಮೆ 2ನೇ ಸರಿ ಪ್ರಜೆಗಳಂ ಯಾರನ್ನ ಸದ್ಬ್ರಾಹ್ಮಣರನ್ನು ಕರೆಸಿ ಅವರಿಗೆಲ್ಲ ಭೂರಿ ಭೋಜನ ಮಾಡಿ ಅವರೆಲ್ಲ ಹೋದ್ಮೇಲೆ ಉಳಿದಿದ್ದನ್ನು ಉಳಿದವ್ರಿಗೆ ಹಂಚೋಲ್ಲ. ಮೊದಲ ಪಂಕ್ತಿಯಲ್ಲಿ ಮೊದಲ ಸಾಲಿನಲ್ಲಿ ಯಾರ್ಯಾರಿರ್ಬೇಕು? ಪ್ರಜೆಗಳಂ ಬಡವರಂ ಸತ್ಕರಿ ಸವರ್ಗೆ ಬಗೆ ತಣಿಬವೋಲ್. ತಣಿ ತೃಪ್ತಿ, ಮನಸ್ಸು ತೃಪ್ತಿ ಆಗುವವರೆಗೆ ಅವರಿಗೆ ತಣಿಸು. ತೃಪ್ತಿಯಂ ದೊರೆಗೆ ಒಳ್ಳಿತ ಮತ್ತೆ ಅಂತ ಪ್ರಜೆಗಳು ಹೇಳಿದ್ರೆ ಆಗ ಪ್ರತಿನಿಧಿಯಾದ ರಾಜನಿಗೆ ಏಳಿಗೆ ಆಗ್ತದೆ. ರಾಜ ತಾನು ಪ್ರಜೆಗಳ ಸೇವೆಗಾಗಿ ಇರುವಂತಹವನು ಅಂತ ತಿಳಿಬೇಕು ಹೊರತು ಪ್ರಜೆಗಳನ್ನು ಆಳುವನು ಅಂತ ಅವರನ್ನ ಹಿಂಸೆ ಮಾಡುವನು ಅಂತ ತಿಳ್ಕೋಬಾರ್ದು ಅನ್ನೋ ಒಂದು ತತ್ವವನ್ನ ಆದರ್ಶವನ್ನ ಈ ಸಂದರ್ಭದಲ್ಲಿ ಕೊಡ್ತಾರೆ. ಈ ಮಾತುಗಳನ್ನ ಒಪ್ಪಿ ದಶರಥನು ಅಧ್ವರ ಶಾಲೆಯನ್ನ ಸಮೆದು ಅಂದರೆ ರಚಿಸಿ ಸರಿಯೂ ತರಂಗಿಣಿಯ ಪಚ್ಚೆಯ ಪಸರು ದಡದ ಮೇಲೆ ಸರಿಯೂ ನದಿಯ ಪರಿಸರದ ಸುಂದರವಾದ ಹಸಿರು ಶ್ಯಾಮಲ ಭೂ ಭಾಗದಲ್ಲಿ ಲತಾ ಶೋಭಿತ ರಮಣೀಯ ಗಂಧ ಮಂಧುರ ದೇವಕಾನನ ನಿಕೇತನದ ಸಿರಿಮಾಳಿಕೆಯಿಂದ ಮಧ್ಯದೋಳ್ ಅಗ್ನಿಕುಂಡದುರಿ ದೇದೀಪ್ಯಮಾನವಾದುದು. ಸುಂದರವಾದ ಯಜ್ಞಶಾಲೆ, ಆ ಯಜ್ಞದಲ್ಲಿ ಅದ್ಭುತವಾಗಿ ಉರಿಯುವಂತಹ ಒಂದು ಬೆಂಕಿ. ಅಗ್ನಿಕುಂಡದಿ ಉರಿ ದೇದೀಪ್ಯಮಾನವಾದುದು ಹೇಗೆ ಅಂದರೆ ಒಬ್ಬ ವಿಜ್ಞಾನಿ ದೂರದರ್ಶಿ ಯಂತ್ರದಲ್ಲಿ ಕಣ್ಣನ್ನಿಟ್ಟು ದೂರ ದೂರ ರಾತ್ರಿ ಆಕಾಶದಲ್ಲಿ ಕಾಣುವ ತಾರಾಗರ್ಭದ ಒಳಗೆ ಅವನು ವಿಶೇಷ ಕಾಂತಿಯೊಂದನ್ನು ಕಾಣ್ತಾನೋ ಹಾಗೆ ಅಗ್ನಿ ಮಿಂಚ್ತಾ ಇದ್ದಾನೆ ಅನ್ನೋ ಮಾತು ಹೇಳ್ತಾರೆ. ಅವರ ಕಲ್ಪನೆ ಹೋಲಿಕೆ ಚೆನ್ನಾಗಿದೆ, ಆದರೆ ಪ್ರಕೃತ ಸಂದರ್ಭಕ್ಕೆ ಅದು ಅರ್ಥವರ್ಥ ಆಯಿತು ಅಂತ ನನಗನ್ಸೋದಿಲ್ಲ, ಬಿಡಿ. ಹೀಗೆ ಮಲೆನಾಡಿನಲ್ಲಿ ಮೊದಲ ಮುಂಗಾರಿನಲ್ಲಿ ಮಳೆ ಸುರಿದಾಗ ಲಕ್ಷ ಲಕ್ಷ ಇರುವೆಗಳು ಹತ್ತಿ ಸುತ್ತಿ ಮುತ್ತಿ ರಾಶಿ ರಾಶಿ ಸೇರೋ ಹಾಗೆ ಈ ನನ್ನ ಯಜ್ಞಕ್ಕೆ ಸಾವಿರ ಸಾವಿರ ಜನ ದೇಶ ವಿದೇಶಗಳಿಂದ ಬರಲಿ, ಉಣ್ಲಿ, ತಿನ್ಲಿ. ತೃಪ್ತಿಯೇ ತುಣಿದು ತೇಗಿದುದನಲ್. ತೃಪ್ತಿಯೇ ಮನುಷ್ಯರು ತೃಪ್ತಿಗೊಳ್ಳೋದಲ್ಲ, ತೃಪ್ತಿಯೇ ತಣಿದು ತೇಗಿದುದನಲ್ ನಲಿದುದು ಜನಂ. ಆರಕ ಭೋಜನಕ್ಕೆ ಮೇಂಡಾನ ದಕ್ಷಿಣೆಗೆ. ಈಗ ಅದ್ಭುತವಾದಂತಹ ಯಜ್ಞವನ್ನು ಮಾಡಿದ್ದಾನೆ. ತುಂಬ ದಾನ ದಕ್ಷಿಣೆಗಳನ್ನು ಬಡವರಿಗೆ ಕೊಟ್ಟಿದ್ದಾನೆ. ದಾರಿದ್ರ್ಯ ಶ್ರೀಯಾದುದೆಂಬಂತೆ ದಾರಿದ್ರ್ಯವೇ ಶ್ರೀಮಂತ ಲಕ್ಷ್ಮಿಯಾಗಿ ಎಂಬಂತೆ ದರಿದ್ರರಿಗೆ ಒರೆಸಿಕೊಟ್ಟಿದ್ದಾನೆ. ವ್ಯೋಮಾಂತರಕ್ಕೆ ಪರಿವಿತು ಯಜ್ಞದ ಈ ಹೋಮ ಧೂಮ ಸಗ್ಗವೇ ಮಣಿದು ತೃಪ್ತಿಯಾಯಿತು. ಇಷ್ಟಾದ ಮೇಲೆ ಅವನ ಅಪೇಕ್ಷೆ ನೆರದೇ ನಡೀಬೇಕು. ಯಾಕಂದ್ರೆ ಜನಮನವೇ ಯುಗ ಶಕ್ತಿ ಅಲ್ಲವೇ? ಮತ್ತೊಮ್ಮೆ ಹೇಳ್ತಾನೆ, ಜನರೆಲ್ಲ ಆಶೀರ್ವಾದ ಮಾಡಿ ರಾಜಂಗೆ ಒಳ್ಳೆತಕ್ಕೆ ಅಂತ ಅಂದಮೇಲೆ ಮಕ್ಕಳಾಗ್ಲೇಬೇಕಲ್ವಾ? ಆದ್ದರಿಂದ ಖಡ್ಗಧಾರ ವ್ರತವನಂತು ದಶರಥ ನೃಪಂ ತನ್ನ ಒಲೆ ನಾರು ಮಡಿಯುಟ್ಟು
ನೋಂಪಿನಿಂದ ಧಾರೆಯರೆಸಿ ಹೆಂಡತಿಗಳ ಜೊತೆಯಲ್ಲಿ ತನುಜಾತ ಕಾಮೇಷ್ಟಿಯಂ ಕೈಗೊಂಡು ಮನಸ್ಸಿನಲ್ಲಿ ಹುಟ್ಟಿದ ಕಾಮದ ಇಷ್ಟಿ ಅಂದರೆ ಯಜ್ಞವನ್ನು ಕೈಕೊಂಡು ಋಕ್ ಸಾಮ ಯಜುರಾದಿ ವೇದದಿ ಓಂಕಾರ ಸ್ವಾಹಾದಿ ಮಂತ್ರಘೋಷಂ ಬೆರೆಸಿ ಬೇಳ್ವ ಅಂದ್ರೆ ಯಜ್ಞ ಮಾಡುವ ಬೇಳೆಂಬದಿಂ ಜನ್ನ ಕೊಂಡಂ ಬಳಸಿ ಕವಿದಿರ್ದ ವೃತ್ತಿಜರ ಗೋಷ್ಠಿಯಲ್ಲಿ ದೇವರಿಗೆ ಹವಿಯನ್ನು ಅರ್ಪಿಸುತ್ತಿದ್ದನ್ ಆತ್ಮಭಕ್ತಿಯ ಚಿತ್ತಪಶಕ್ತಿಯಂತೆ. ಹೇಗೆಂದರೆ ಮನದೊಲೆ ತನುಜರೆಂಬಂತೆ ಅದನ್ನು ಹೇಳ್ಕೊಟ್ಟಿದ್ದಾರೆ ಋಷಿಗಳು. ಹಾಗಿದ್ರೆ ನೀನಂತಹ ಮಕ್ಕಳನ್ನು ಪಡಿಬೇಕಾದ್ರೆ ನೀನು ಆ ರೀತಿ ಇರಬೇಕು ಅಂತೇಳಿ. ಹೇಗೆ ಅಂದರೆ ಸದ್ಭಾವದಿಂದ ಮನದೊಲೆ ತನುಜರೆಂಬ ಜಾಣ್ನುಡಿಯ ನರಿತು ಅಲ್ಪತೆಯ ಭಾವಗಳನ್ನು ಬಿಟ್ಟು ತುಂಬ ವಿಶಾಲ ಮನಸ್ಸಿನಿಂದ ಜಗವೆಲ್ಲವನ್ನು ಸೋದರ ಭಾವದಲ್ಲಿ ಕಾಣುತ್ತಾ ಭೂಮಿ ಪಂ ತದ್ರೂಪ ಗುಣ ಹೃದಯರಂ ಹೀಗೆ ಇರುವಾಗ ಸರಿಯೋ ನದಿಯ ವಕ್ಷಸ್ಥಲದ ರಮ್ಯ ದ್ರವೀಭೂತ ದರ್ಪಣಕ್ಕೆ ಜ್ಯೋತ್ಸ್ನಂ ಪಾಲು ಪೈದಂದದಲ್ಲಿ ಚೆಲ್ಲಿರಾರಾಜಿಸುವೆ. ಒಂದು ಸುಂದರವಾದ ಬೆಳದಿಂಗಳ ರಾತ್ರಿ ಸರವೂ ನದಿಯ ನೀರಿನ ಮಧ್ಯದಲ್ಲಿ ಜ್ಯೋತ್ಸ್ನೆ ಹಾಲು ಹುಯ್ದಂತೆ ರಾರಾಜುತ್ತಿರುವಾಗ ಬೆಳದಿಂಗಳನ್ನು ಕುಡಿದ ಚಕೋರ ಪಕ್ಷಿಗಳು ಉನ್ಮಾದದಿಂದ ಹಾರಾಡಿ ಆಕಾಶದಲ್ಲಿ ತಿರುಗುವಾಗ ಋತ್ವಿಜರೊಡನೆ ಹೋಮ ಕುಂಡದಡಿಯಲ್ಲಿ ಪೂಜೆಯನ್ನು ಪಡೆದು ಸಮಾಧಿಯಲ್ಲಿ ಪೂಜಾ ಸಮಾಧಿಯಲ್ಲಿ ಅರಸು ಪತ್ನಿಯರ ಜೊತೆ ಇರುವಾಗ ಅಗ್ನಿಕುಂಡ ನೂರ್ಮಡಿಸಿತು ಕೆಂಡದುರಿ ಕೆರಳಿ. ಬಹುಶಃ ಅಗ್ನಿಪುರುಷ ಮಧ್ಯದಲ್ಲಿ ಬರ್ತಾನೆ ಅಂತ ಕಾಣುತ್ತೆ. ಅವನೇ ಕವಿಕೃತು ಯಜ್ಞ ದೇವ ಅಗ್ನಿದೇವ. ಅದಕ್ಕಾಗಿ ಅಗ್ನಿಕುಂಡ ಕೆಂಡದುರಿ ಕೆರಳಿ ಕತ್ತಲೆಯ ಕಲ್ಗಬ್ಬಮಂ ಸೀಳ್ದು ಕೋಟಿ ಮಿಂಚುಗಳೊಮ್ಮೆ ಮಿಂಚಿದುವು ಎನ್ನಲ್ ದ್ಯುತಿ ಪೊಣ್ಮಿದುದು ದ್ಯುತಿ ಕಾಂತಿ ದಿಟ್ಟಿ ಕೋರೈಸೆ ಸಂಯಮಿಗಳಂ ಬೆಚ್ಚಿ ಕಣ್ಣಾಗಿರೆ ಚಿಕೀರ್ಷಾ ವೇಗದ ವನ್ನೆ ಪಣಿಲೇಲಿಕ್ಷ್ಯಮಾನ ಜಿಕ್ಫೆಗಳಂತೆ ಕವಿ ಬಳಸೋ ಭಾಷೆ ನೋಡಿ. ಸಂಯಮಿಗಳಂ ಬೆಚ್ಚಿ ಕಣ್ಣಾಗಿರೆ ಬೆದರ್ಗೊಂಡು ವನ್ನಿ ಪಣಿ, ವನ್ನಿ ಅಂದರೆ ಅಗ್ನಿ, ಅಗ್ನಿ ಎಂಬ ಪಣಿ ಅಂದ್ರೆ ಹಾವು ಅಂತ ಕಲ್ಪನೆ ಮಾಡ್ತಾನೆ. ಹಾವು ನಾಲಿಗೆ ಚಾಚಿ ಆಹಾರ ಸ್ವೀಕಾರ ಮಾಡುವ ಹಾಗೆ ನಾವು ಇದಂ ಅಗ್ನಯೇ ಸ್ವಾಹ ಅಂತ ನಾವು ಅಗ್ನಿಗೆ ತುಪ್ಪ ಹಾಕ್ತಾ ಇರುವಾಗ ತನ್ನ ಉರಿ ಎಂಬ ನಾಲಿಗೆಯಲ್ಲಿ ಆ ಆಹಾರವನ್ನು ಸ್ವೀಕಾರ ಮಾಡುತ್ತಾನೆ. ಅದಕ್ಕಾಗಿ ಆ ಉರಿಯನ್ನ ಹಾವಿನ ನಾಲಿಗೆಗೆ ಕಲ್ಪನೆ ಮಾಡ್ತಾನೆ. ಲೇಲಿಕ್ಷ್ಯಮಾನ ಅಂದರೆ ನೆಕ್ತಾ ಇರುವಂತಹ ಜಿಹ್ವೆ ನಾಲಿಗೆಯಂತೆ ಬೀಳುವ ಆಹುತಿಗಳನ್ನು ನುಂಗಿ ನೊಣೆದು ಒಡನೆ ಸಿಮಿಸಿ ಚಟಿಸಿ ದಗದಗಿಸುತ್ತ ರಕ್ತಾಗ್ನಿ ತಾಂಡವ ಜ್ವಾಲಾಜಲದ ಮಧ್ಯೆ ತಾನೋರ್ವನಲ್ಲಿ ಮೈದೋರಿದಂ. ಇಷ್ಟು ವಿಸ್ತಾರವಾದ ವರ್ಣನೆ. ಯಾಕೆಂದ್ರೆ ಅಲ್ಲಿ ಪರಮಾತ್ಮನಾದ ಅಗ್ನದೇವ ಪ್ರತ್ಯಕ್ಷನಾಗ್ತಾನೆ. ಒಂದು ಕೈನಲ್ಲಿ ಒಂದು ಪಾಯಸದ ಪಾತ್ರೆಯನ್ನು ಇಟ್ಕೊಂಡಿದ್ದಾನೆ. ದೇವ ಹಸು ಕಾಮಧೇನುವಿನ ಕೆಚ್ಚಲಿನಿಂದ ಕರೆದ ಹಾಲಿನಿಂದ ಮಾಡಿದ ಸುಪಾಯಸ ರಸ ಮಿಸುನಿಯ ಪಾತ್ರೆಯಲ್ಲಿ ಮಿರುಗುವ ಚಿನ್ನದ ಪಾತ್ರೆಯಲ್ಲಿ ತಂದು ಅದನ್ನ ದಶರಥನಿಗೆ ಕೈ ಕೊಡ್ತಾ ಸೃಷ್ಟಿಯ ಶಕ್ತಿ ದೂತನೆಂ ಎಂಬಂದ್ರೆ ಆಗಿದ್ದೇನೆ ಅಂತ. ರಾಜೇಂದ್ರ ಋತ ಚಿನ್ಮಯಿಂ ಲೀಲೆಗಾಂ ಕವಿ ಕೃತಕಣ. ಋತ ಎಂಬ ಸತ್ಯದ ಚಿತ್ ಮನಸ್ಸಿನ ಈ ಲೀಲೆಗೆ ದೇವತೆಗಳ ಆಜ್ಞೆಗಾಗಿ ನಾನೇ ಕವಿ ಕೃತಕಣ. ಕವಿ ಅಂದರೆ ಬ್ರಹ್ಮ ಅಂತ ಒಂದರ್ಥ. ಎರಡನೇದು ಕವಿ ಅಂದರೆ ಮೊದಲನೇ ಕವಿ ಆದ ವಾಲ್ಮೀಕಿಗಳು ಅಂತ ಒಂದರ್ಥ. ಈ ಯಜ್ಞ ನಡೆಸುವಂತಹ ಯಜ್ಞ ಪುರುಷನಾಗಿ ನಾನು ಒಳಗೆ ಬರ್ತಾ ಇರೋದ್ರಿಂದ ಕವಿ ಕೃತು ಅಂದರೆ ನಾನು, ಕೃತು ಅಂದರೆ ಯಜ್ಞ. ಕವಿ ಕೃತಕಣ ಕೃತಕುಣ ನಾನು ಯಜ್ಞ ಪುರುಷ. ದೇವತೆಗಳ ಅಪೇಕ್ಷೆಯಂತೆ ನಿನಗೆ ಪಾಯಸವನ್ನು ತಂದಿದ್ದೇನೆ, ಇದನ್ನ ತಗೋ ಪೂಜ್ಯನೆ, ಇದನ್ನ ನಿನ್ನ ಪತ್ನಿಯರಿಗೆ ಸಮಾನವಾಗಿ ಕುಡಿಸು, ನಿನ್ನ ಅಪೇಕ್ಷೆ ನೆರವೇರ್ತದೆ ಅಂತೇಳಿ ಆಶೀರ್ವಾದ ಮಾಡ್ತಾರೆ. ರಾಜ ತುಂಬ ಸಂತೋಷದಿಂದ ಅದನ್ನು ತಗೊಂಡೋಗಿ
ಹಿರಿಯ ರಾಣಿ ಕೌಸಲ್ಯಗೆ ತಾನೆ ರಾಜ್ಞಿ ಕುಸುಮ ಸುಖ ಮೊದಗಿತಿ ಮಾಮರಕ್ಕೆ, ಈ ಮಾವಿನ ಮರಕ್ಕೆ ಹೂ ಬಂತು ಅಂದ್ರೆ ಅಂದ್ರೆ ನಮಗೂ ಮಕ್ಕಳಾಗೋ ದಿನ ಬಂತು ಅಂತ ಅರ್ಥ. ಕುಸುಮ ಹೂವಿನ ಸುಖ ಒದಗಿತಿ ಮಾಮರಕ್ಕೆ, ಮಧು ಫಲ ಸ್ವಾದು ಸಂತೋಷ, ಇದು ಆಗ್ತಂದ ಬರುವಂತಹ ಫಲ. ಎಂಥ ಫಲ? ಮಧು ಫಲ, ಅಮೃತದಂತಹ ಹಣ್ಣಿನ ಸ್ವಾದು ಅಂದ್ರೆ ಸುಖ, ರುಚಿಯನ್ನ, ಸಂತೋಷ, ಖುಷಿ ತಗೋ. ಕೊಳ್ಳಿದಂ ಮೂರ್ತಿ ದಯಗೈದು ಪಾಯಸ ಪ್ರಾಣಮಂ, ನೀನು ಮಾ ನಿನ್ನ ತಂಗೇರಿದಂ ಪಸುಗೆಗೊಳ್ಳಿಂ, ಪೊಸಿಗೆ ಹಂಚಿ, ಪೊಸಿಗೆ ಕೊಳ್ಳಿಂ ಹಂಚ್ಕೊಳ್ಳಿ ಅಂತ ಹೇಳಿ ಕುಲದ ಮೇನ್ ಕ್ರಮದ ಮರ್ಯಾದೆಗಳ ಮೆರೆವ ಬೋಲ್ ಮಕ್ಕಳನ್ನ ಪಡೆಯಿರಿ ಅಂತ ಆಶೆ ಕೊಡ್ತಾನೆ. ಪೆರೆ ತುಂಬು ಬಂದದಲ್ಲಿ ವಡ್ಯದಿಂದ ಹುಣ್ಣಿಮೆವರೆಗೆ ಚಂದ್ರ ಬೆಳೆಯೋ ಹಾಗೆ ನಿಧಾನವಾಗಿ ಈ ಮಕ್ಕಳು ಕೂಡ ಬೆಳೀತಾರೆ, ದೊಡ್ಡವರಾಗ್ತಾರೆ, ಪ್ರಾಯಕ್ಕೆ ಬರ್ತಾರೆ, ಎಲ್ಲ ಬೇಗ ಹಾರಿಸ್ತಾನೆ ಕವಿ. ರಾಜ ಖಡ್ಗವನಂತೂ ಮುತ್ತು ಕೆತ್ತನೆಯಿಂದ ಮೆರಿಪ ಚೆಂಬೊನ್ನಿನರಿಯಂತೆ. ಮಕ್ಕಳಾಗುವಾಗ ಕೌಶಲ್ಯಗಾದ ಮಗಳನ್ನು ಹೇಳುವಾಗ ಕವಿ ಕೊಡುವಂತಹ ಪ್ರತಿಮೆಯನ್ನು, ಎರಡನೇವಳಾದ ಸುಮತ್ರೆ ಗರ್ಭಿಣಿಯಾದಾಗ ಅವಳಿಗೆ ಕವಿ ಕೊಡುವ ಹೋಲಿಕೆಯ ಉದಾಹರಣೆಯನ್ನು, ಹಾಗೆ ಮೂರನೇವಳಾದ ಕೈಕೆಗೆ ಬಸರಿಯಾದಾಗ ಅವಳನ್ನು ಬಣ್ಣಿಸುವ ಮಾತುಗಳಿಗೂ ತುಂಬಾ ಅಂತರ ಇದೆ. ಎಷ್ಟು ಸೂಕ್ಷ್ಮ ಕಣ್ಣುಗಳಿಂದ ನಾವು ದುರ್ಬೀನ್ ಹಾಕಿ ನೋಡಿದಾಗ ಕವಿಯ ಮನಸ್ಸಿನಲ್ಲಿ ಮೂರೂ ರಾಣಿಯರ ಬಗ್ಗೆ ಇದ್ದ ಭಾವನೆ, ಕವಿ ಅಂದ್ರೆ ಕುವೆಂಪು ಅವರ ಮನಸ್ಸಿನಲ್ಲಿ ಇದ್ದ ಭಾವನೆಗಳನ್ನೆಲ್ಲ ನಾವಿಲ್ಲಿ ಗುರುತಿಸ್ತೇವೆ. ಇನ್ನೊಂದು ವಿಶೇಷ ಹೇಳಬೇಕು, ಈ ಮಾತುಗಳು ಯಾವುದು ವಾಲ್ಮೀಕಿ ರಾಮಾಯಣದಲ್ಲಿ ಬಂದಿಲ್ಲ. ಮೊದಲನೇದು ಕೌಸಲ್ಯ ಹಟ್ಟಿದ ಹೊಟ್ಟೆಯಲ್ಲಿ ಸಾಕ್ಷಾತ್ ಪರಮಾತ್ಮನೇ ಅವತಾರ ಮಾಡಿದ್ದಾನೆ. ಆ ಲೀಲಾವತಾರಕ್ಕೆ ಕಾರಣೀಭೂತಳಾದ ತಾಯಿ ಕೌಸಲ್ಯ ಬೆಳ್ತೆರೆಯ ಮುಗಿಲ ಹತ್ತಿಯ ತೆಳ್ಮಡಿಯ ನುಟ್ಟ, ಬೆಳ್ತೆರೆಯ ಬೆಳೆದಾದ ತೆರೆಗಳ ಮುಗಿಲ ಮೋಡಗಳ ಹತ್ತಿಯಂತೆ ತೆಳ್ಮಡಿಯನು ತೆಳುವಾದ ವಸ್ತ್ರವನ್ನುಟ್ಟು, ಪೂರ್ಣಿಮಾ ರಜನಿಯಂತೆ ಸೆದಳ ಕೌಸಲ್ಯನ್ನ ಪೂರ್ಣ ಚಂದ್ರನಿಗೆ ಹೋಲಿಸಿ ಆ ರೀತಿ ಎಷ್ಟಿದ್ದಾಳೆ. ಅದರಿಂದ ಹುಟ್ಟುವ ಮಗು ಶ್ರೀರಾಮ ಪೂರ್ಣಚಂದ್ರ, ಅವನು ಸಾಧಾರಣ ಚಂದ್ರ ಅಲ್ಲ. ಆ ಶೋಭೆಯನ್ನು ಪಡೆದೇ ಹುಟ್ಟುತ್ತಾನೆ, ಜೊತೆಗೆ ಪಾವಿತ್ರ್ಯವನ್ನು ಪಡೆದು ಹುಟ್ಟುತ್ತಾನೆ ಅನ್ನೋ ಸೂಕ್ಷ್ಮವನ್ನ ಹುಣ್ಣಿಮೆಯ ಹೋಲಿಕೆಯಲ್ಲಿ ಕೊಡ್ತಾನೆ. ಎರಡನೇವಳು 2 ಮಕ್ಕಳನ್ನು ಹೊಟ್ಟೆಯಲ್ಲಿ ಪಡೆದಿದ್ದಾಳೆ ಸುಮಿತ್ರೆ. ಅದಕ್ಕಾಗಿ ಯಮಳ ತಾರಗಳಿರ್ತದೊಂದೇ ಚುಕ್ಕಿಯ ತೆರೆದಿ, ಒಂದೇ ನಕ್ಷತ್ರದ ಮೇಲೆ 2 ನಕ್ಷತ್ರಗಳು ಅಂಟ್ಕೊಂಡಾಗ ಬರಬಹುದಾದ ಹೊಳಪಿನ ಬೆಳಕಿನ ರೀತಿಯಲ್ಲಿ ಎರಡನೇವಳು ಯಮಳ ಜೋಡಿ. ತಾರೆಗಳಿರ್ದು ಒಂದೇ ಚುಕ್ಕಿಯ ತೆರೆದಿ ತೋರ್ಪ ನಕ್ಷತ್ರದಲ ಸುಮಿತ್ರಾದೇವಿ, ಕಂಗೊಳಿಸಿದಳ್ ಸಮುಲ್ಲಾಸದಿಂ. ಆಯ್ತು, ಮೂರನೇವಳಿಗೆ ಹೇಳುವಾಗ ಚಂದ್ರನೂ ಇಲ್ಲ, ನಕ್ಷತ್ರವೂ ಇಲ್ಲ. ಎಷ್ಟು ಭೇದವ! ಯಾಕೆಂದ್ರೆ ಶ್ರೀರಾಮಚಂದ್ರನ ಕಾಡಿಗೆ ಕಳಿಸ್ಬಿಟ್ಲಲ್ಲ ಕೈಕೆಯನ್ನ ಹೊಟ್ಟೆವರಿ. ಮುಂದೆ ಹೇಳ್ಬೇಕಾದ ಕಥೆ ಪ್ರಾರಂಭದಲ್ಲೇ ಕವಿಗೆ ಹೊಟ್ಟೆ ನೋವು ಆಗ್ತಾ ಇದೆ, ಸಂಕಟ ಆಗ್ತಾ ಇದೆ. ಅದಕ್ಕೆ ಸುಂದರವಾದ ಪ್ರತಿಮೆಯನ್ನು ಕೊಡ್ತಾನೆ. ಹೇಗಿದ್ದಾಳೆ ಕೈಕೆ? ರಾಜ ಖಡ್ಗವನಂತೂ ಮುತ್ತು ಕೆತ್ತನೆಯಿಂದ ಮಿರಿಪ ಚೆಂಬೊನ್ನಿನೊರೆಯಂತೆ. ಅದ್ಭುತವಾದ ಕತ್ತಿಯನ್ನಿಡುವಂತಹ ಒರೆ. ಆ ಒರೆ ಅತ್ಯಂತ ಸುಂದರವಾಗಿದೆ. ಎಷ್ಟು ಅಂದ್ರೆ ಚೆಂಬೊನ್ನಿನ ಒರೆ, ಮುತ್ತುಗಳ ಕೆತ್ತನೆ, ರಾಜಖಡ್ಗ ಅನ್ನುವಾಗ ಅದು ಭರತನಿಗೆ ಹೋಗುವಂತಹದ್ದು. ಮುತ್ತು ರತ್ನಗಳ ಅಲಂಕಾರ ಅನ್ನೋದು ಅಪಾರವಾದ ವಜ್ರ ವೈಡೂರ್ಯದ ಸಂಪತ್ತಿನ ಅನುಭವವನ್ನು ನಾನೂ ಭರತನೂ ಪಡೆಯಬೇಕು ಅನ್ನೋದು. ಈ ಎಲ್ಲ ಹಿನ್ನೆಲೆಗಳಿಗೆ ಈ ಹೋಲಿಕೆಗಳನ್ನ ಅನುಸರಿಸಿ ಅನ್ವಯಿಸಿ ನೋಡಿ. ರಾಜ ಖಡ್ಗವನಂತೂ ಮುತ್ತು ಕೆತ್ತನೆಯಿಂದ ಮಿರಿಪ ಚೆಂಬೊನ್ನಿನ ಹೊರೆಯಂತೆ ಹೊರೆ ಖಡ್ಗದ ಚೀಲ. ಮಿಂಚಿದಳ್ ಅಕ್ಷಿ ಪಕ್ಷಿಯ ಬೋಲ್, ಅವಳೊಡಲ ಕಣ್ಮಿಗಗಳು ಸಿಲ್ಕಿ ಕಳ್ಳಂಕಗೊಡೆದೊರೆಗೆ. ಕಣ್ಣು
ಕಣ್ಣೆಂಬ ಕಣ್ಣಿ, ಕಣ್ಣಿ ಅಂದ್ರೆ ಹಾಗೆ ಅವಳು ಆ ಕಣ್ಣೆಂಬ ಕಣ್ಣಿಯಲ್ಲಿ ಬಂಧಿತನಾಗಿದ್ದಾನೆ ದೊರೆ. ಇವತ್ತಿಗೆ ಮುಗಿತು, ಇನ್ನು ಮುಂದಕ್ಕೆ ಕೌಸಲ್ಯ ಸುಮಿತ್ರಗಳ ಆಟ ಇಲ್ಲ, ಇನ್ನು ಏನಿದ್ರು ಸುಮಿತ್ರಾದೇವಿ ಅಂತ ಸೂಚನೆ ಕೊಡುವಂಥದ್ದು ಗಡಿಯಾರ ಕುಟುಂಬ. ಪಕ್ಷಿಯೋ ಲವಳೊಡಲ ಕಣ್ಣಿ ಕಣ್ಣೋಳ್, ಕಣ್ಣಿ ಅಂದ್ರೆ ಹಗ್ಗ, ಕಣ್ಣಿನಲ್ಲಿ ಸಿಲ್ಕಿ ತಳ್ಳಂಕಗೊಳೆ ಚಿಂತಾಮಗ್ನನಾದ ದೊರೆಗೆ ಅಪೂರ್ವವಾದ ಸಂತೋಷ ಸಂಭ್ರಮಕ್ಕೆ ಕಾರಣವಾದಂತಹ ಈ ಮಕ್ಕಳ ಹುಟ್ಟಿನ ಸಂದರ್ಭದಲ್ಲಿ ತಳ್ಳಂಕದ ಮಾತು ಯಾಕೆ ಬಂತು ಅಂದ್ರೆ ಕವಿಗೆ ಅನಿವಾರ್ಯವಾಗಿ ಅದನ್ನು ಹೇಳಬೇಕಾಗಿದೆ. ಮುಂದೆ ನಡೆಯುವ ಕಥೆಯ ಅಗಾಧವಾದ ದುಃಖದ ಸಾಗರದ ಚಿತ್ರಕ್ಕೆ ಮನಸ್ಸು ಚಿಜ್ಜುವಾಗ್ತಾ ಇದೆ. ಮೇಣ್ ಪೇಳುವುದೇ ಕೊಂಬಳ್ಳಿ ಬಿಗಿದೆಳೆದುದ ಸ್ತ್ರೈಣನಂ, ಹೊನ್ನಿನ ಬಳ್ಳಿ ಸಂಕೊಲೆಯಾಗಿ ಎಳೆಯಿತು. ಸ್ತ್ರೈಣ ಅಂದ್ರೆ ಸ್ತ್ರೀಯರ ವಿಷಯದಲ್ಲಿ ಆಸಕ್ತಿ ಉಳ್ಳಂತಹ ದುಷ್ಟ ಅನ್ನೋ ಅರ್ಥ. ಇಷ್ಟೆಲ್ಲ ಆದದ್ದು ಯಾಕೆ ಅಂದ್ರೆ ಕೈಕೇಯನ್ ಮದುವೆ ಆಗ್ಬೇಕಲ್ವಾ, ಅದು ಹೇಳಿದ್ನಲ್ಲ 153 ಅಂತೇಳಿ. ಜೇನುರುಳ್, ಅದು ಜೇನುರುಳ್ ಸಾಧಾರಣವಾದಂತಹ ಕಣ್ಣಿ ಅಲ್ಲ, ಚಿನ್ನದ ಕಣ್ಣಿ ಆದರೇನು ಕುತ್ತಿಗೆ ಹಿಜಿಗದೆ ಇರುತ್ತೆ. ಹೀಗೆ ತುಂಬು ಬಸರಿಯರಾಗಿ ಪ್ರಾಣಿಯರು ಸಂತೋಷ ಪಟ್ಟರು, ಊರಿನ ಜನ ಎಲ್ಲ ಸಂಭ್ರಮ ಪಟ್ಟರು. ಸೂರ್ಯವಂಶ ಮುಂದುವರಿತು ಅಂತೇಳಿ ಜನಕ್ಕೆ ರಾಜ ಸಿಗ್ತಾನೇನ ಸಂತೋಷ. ಈಗ ಇಡೀ ರಾಜ್ಯವೇ ಹಬ್ಬವನ್ನು ಆಚರಿಸ್ತು. ಕ್ರೌಂಚ ಸವರಸ ಪಂಕ್ತಿ ಹಂಸ ಕಾರಂಡತತಿ ಪಕ್ಷಿ ಹೆಸರು. ನವ ವರ್ಷ ಹರ್ಷ ತುನ್ಮಾದ ಕಲನೋದಿಂ ತಳಿರು ತೀವಿ ಅಡವಿ, ಅಡವಿ ತಳಿರು ತೀವಿ. ಕುಸುಮಿತ ಕಾನನಂತರಂ ಪೊಣ್ಮಿದು ಮೈನೆಬರ್ ತಿರಿವೆಣ್ಗಳ ಅಲಂಪುನಿ, பொண்ணு ಹೊಮ್ಮು பொಣ್ಮಿದ್ದು ಮೈನವರ್ ರೋಮಾಂಚನ. ತಿರೆವೆಣ್ಗೆ ಅಲಂಪನಿ, ಭೂಮಿಯಮ್ಮ ಹೆಣ್ಣು ಮಳೆಯನ್ನು ಪಡೆದು ಅತ್ಯಂತ ಸುಂದರ ತಳಿರ ಹಸುರನ್ನು ಪಡೆದು ಮಿಂಚಿತ್ತು. ಹೇಗೆ ಪಚ್ಚನೆಯ ಪಸುರು ಗರಿಕೆಯಂತೆ, ಹಸಿರು ಗರಿಕೆಯಂತೆ. ಇದು ಇಡೀ ಸೃಷ್ಟಿ ಆನಂದವನ್ನು ತೋರ್ತಾ ಇದೆ. ಶ್ರೀರಾಮನ ಆಗಮನಕ್ಕೆ ಇಡೀ ಪ್ರಪಂಚವೇ ಸಿದ್ಧವಾಗ್ತಾ ಇದೆ ಅನ್ನೋದಕ್ಕಾಗಿ ಭವ್ಯವಾದ ಪ್ರಕೃತಿಯ ಸುಂದರ ಚಿತ್ರವನ್ನು ಕೊಟ್ಟಿದ್ದಲ್ದಲೇನೆ ಕಲಕಂಠ ನುಲಿ ಅಂದ್ರೆ ಕೋಗಿಲೆ ಕೂಗಿ 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 ಹಾಡಿ ಹೇಳ್ತಾ ಇದೆ ಜಗತ್ತಿಗೆ, ರಾಮಾಗಮನ ವಾರ್ತೆಯಂ, ಇಗೋ ಅದ್ಭುತ ಸಂಗತಿ ಕೇಳಿ ಕೇಳಿ. ಶ್ರೀರಾಮದೇವರ ಅವತಾರ ಈಗ ಅರಮನೆಯಲ್ಲಿ ಆಗ್ತಾ ಇದೆ. ಭುವನ ಸಂಭ್ರಮದೊಡನೆ ತಾಯ ಎರ್ದಿಗೆ ಪಾಲೂರ್ತಿ ಬರಲೊಂದಿರುಳ್, ಕನಸಿನೋಳ್, ರಾಣಿಗೊಂದು ಕನಸು. ದುಗ್ಧಾಬ್ಧಿಯಂ ಕಂಡು ನಲಿದಳ್ ದೇವಿ ಕೌಸಲ್ಯೆ, ಅವಳಿಗೆ ಮೊಲೆಗಳಲ್ಲಿ ಹಾಲು ಉಪ್ಪಿತು. ಆ ಸಮಯದಲ್ಲಿ ಇನ್ನು ಅವಳಿಗೆ ಪುತ್ರ ಹುಟ್ಟಬೇಕು ಅನ್ನೋ ಸಮಯದಲ್ಲಿ ರಾತ್ರಿ ಬಂದಂತಹ ಕನಸು. ದುಗ್ಧಾಬ್ಧಿ ಅಂದ್ರೆ ಕ್ಷೀರ ಸಮುದ್ರ. ಆ ಕ್ಷೀರ ಸಮುದ್ರದಲ್ಲಿ ಚಂದ್ರ ಶಿಶು ತೇಲಿ ಬಂದಂತಾಯಿತು. ಕನಸಿನೋಳ್ ದುಗ್ಧಾಬ್ಧಿಯಂ ಕಂಡು ನಲಿದಳ್ ದೇವಿ ಕೌಸಲ್ಯೆ, ಚಂದ್ರ ಶಿಶು ಪಾಲ್ ತೆರೆಗಳಗ್ರದಲ್ಲಿ ತೇಲ್ದುದು ಮುಗುಳ್ನಗೆಗಳಿಂ, ತೇಲಿ ಬರ್ತಾ ಇದೆ ಚಂದ್ರ. ಚಂದ್ರ ಶಿಶು ಪುಟಾಣಿ ಚಂದ್ರ ಮಿಂಚಿ ಅವಳ ಹೊಟ್ಟೆಗೆ ಬರ್ತೀಗ. ಇರಲಿರೆ ಪಸುಳೆ ತೇಲುತ್ತದಡಕ್ಕೆ ಬರೆ, ಕೈ ಚಾಚಿ ಕರೆಯೇ ಕೌಸಲ್ಯೆ, ಚಂದುಟಿಯ ಶಿಶು ಮೊಗ್ಗರಳ್ ವಂದದಿ ವಂದೇರ್ತುದಂಕಮಂ. ಮೊಗ್ಗು ಅರಳಿದಂತೆ ಅವಳ ರಿಕ್ತವಾದ ತೊಡೆಗಳ ಮೇಲೆ ಮಗು ಬಂದು ಕೂತ್ಕೊಂತು. ತಳಿಲ ಬೆರಳಿಂದ ಕಪ್ಪು ತೆರ್ದೆಯಂ ಸುಧಾ ಸುಖದೆ, ಸುಧಾ ಸುಖಕ್ಕೆ, ಅಮೃತದ ಸಂತೋಷಕ್ಕೆ. ಲಕ್ಷ ನಕ್ಷತ್ರಮಯ ವಕ್ಷಾಂತರ ಅಕ್ಷದ ಕ್ಷೀರ ಸಾಗರದಿಂದ, ಲಕ್ಷ ನಕ್ಷತ್ರಗಳಲ್ಲಿ ಪ್ರತಿಬಿಂಬೆ, ಅದರಿಂದ ವಕ್ಷಾಂತರ ಆಳವಾದ ಬಿಂಬದಿಂದ ಕ್ಷೀರಸಾಗರದಿಂದ ಕಿಶೋರ ಶಶಿ ಬಾಲಚಂದ್ರ ಬರುವ ಹಾಗೆ ಮತ್ತೆ ರಿಪೀಟ್ ಮತ್ತೆ ಹೇಳಿದ್ದಾನೆ. ಪ್ರತಿಭಾ ತಟಿಲ್ಲತೆಯ ಸುಪ್ರಭಾ ಸ್ಫೂರ್ತಿಯಂ, ಪ್ರತಿಬಿಂಬ ತಟಿಲ್ಲತೆ ಮಿಂಚು, ಬಳ್ಳಿಯಂತ ಮಿಂಚು, ತಟಿಲ್ಲತೆ ಸುಪ್ರಭಾ ಸ್ಫೂರ್ತಿಯಂ ತಳೆದು
ಕವಿಯ ಮನದಿ ಮಹಾಕಾವ್ಯ ಉದ್ಭವಿಸುವಂತೆ. ಅದನ್ನು ಆಗಾಗ್ಗೆ ಹೇಳ್ತಾ ಇರ್ಬೇಕು, ಅವ್ರಿಗೆ ಸಮಾಧಾನ. ಅದು ಕವಿಯ ಮನದಲ್ಲಿ ಮಹಾಕಾವ್ಯ ಹುಟ್ಟು ಹಾಗೆ ಶ್ರೀರಾಮಚಂದ್ರನು ಕೌಸಲ್ಯ ಹೊಟ್ಟೆಯಲ್ಲಿ ಹುಟ್ಟಿದನು ಹೋಲಿಕೆ ತನ್ನನ್ನು ಚೂರು ಮೇಲಕ್ಕೆ ಎತ್ತೋದಾಗೆ. ಹಾಗೇನೆ ನಮಸ್ಕಾರ ಮಾಡಿದ್ರು ಅನ್ನುವಾಗ ತನ್ನ ಕಾವ್ಯಕ್ಕೆ ತಾನೇ ಮಣಿಯುವಂತೆ ಅನ್ನೋ ಮಾತು ಇವತ್ತೇ ಓದ್ತೇನೆ ಮುಂದ್ಗಡೆ. ಅದು ಕವಿ ಈ ಕೆಲವು ಮಾರ್ಜಿನ್ ಬಿಟ್ಬಿಡ್ಬೇಕು ನಾವು ಹೇಳ್ಕೊ ಅಂತೇಳಿ. ಇಷ್ಟು ಸುಂದರವಾದ ಪಂಕ್ತಿಗಳನ್ನು ನಮಗೆ ಕೊಡ್ತಾ ಇರುವಾಗ ಕೊಡೋ ಕವಿಗೂ ಸ್ವಲ್ಪ ಮನಸ್ಸಿಗೆ ಶಾಂತಿ ಸಂತೋಷ ಬೇಕು. ಅದಕ್ಕಾಗಿ ಅದೆಲ್ಲ ಒಳ್ಳೇದಕ್ಕೇನೆ. ಹೀಗೆ 4 ಮಕ್ಕಳು ಹುಟ್ಟಿದರು: ಭರತ, ಶತ್ರುಘ್ನ, ರಾಮ, ಲಕ್ಷ್ಮಣ. ಮಗಧೇಶ್ವರನ ತನುಜೆ ಸುಮಿತ್ರೆ 2 ಮಕ್ಕಳನ್ನು ಪಡೆದಳು. ಅವರಿಗೆಲ್ಲ ಜಾತಕ ಕರ್ಮಗಳನ್ನು ಮಾಡಿದರು. ಪೌರವಾದಂತಹ ಭವಿಷ್ಯವನ್ನ ಮಕ್ಕಳಲ್ಲಿ ಕಂಡ ಪುರೋಹಿತರು ಹಾಡಿ ಹೊಗಳಿದರು. ಗೆರೆ ನಗೆಯ ಕಿರಿಯುಡಲ ಪಸುಳೆ ತಿಂಗಳ್ ದಿನಂ ದಿನಂ ಬೆಳೆವಂತೆ. ರೇಖಾರೂಪವಾದ ಬಿತಿಗೆ ಚಂದ್ರ ಹುಣ್ಣಿಮೆಯ ಚಂದ್ರನಾಗೋ ಹಾಗೆ ಬೆಳೆಯೋ ಹಾಗೆ ನಿರಂತರ ಮಕ್ಕಳು ಬೆಳೀತಾ ಬಂದರು. ತನ್ನ ಸುತನ ಸೌಂದರ್ಯ ಸುಧೆಯಲ್ಲಿ ಮುಳುಗೆದ್ದಳ ಕೌಸಲ್ಯೆ. ಸುಧೆ ಅಮೃತ. ಬಗೆಯಿಂದ ಜಗ ಮನಿತು ಜಾರಿ ಮಗನೇ ಮೂ ಜಗವಾಯ್ತು. ಅವಳಿಗಿನ್ನು ಬೇರೆ ಪ್ರಪಂಚ ಇಲ್ಲ. ಮಗನೇ ಮೂ ಜಗವಾಯ್ತು. ಸಕಲ ಸಾಧನೆಯಾದುದು ರಾಮ ಶುಶ್ರೂಷೆ. ಎಷ್ಟು ಪ್ರೀತಿಯಿಂದ ಆ ಮಗುವನ್ನು ಬೆಳೆಸ್ತಾ ಇದ್ದಾಳೆ ಅನ್ನೋದನ್ನ ಈ ಮುಂದಿನ ಮಾತುಗಳಲ್ಲಿ ನೋಡಿ. ಹೀಗೆ ಬಳ್ಳಿ ತನ್ನ ಎಲೆ ಬೆರಳುಗಳಿಂದ, ಎಲೆಯೆಂಬ ಬೆರಳುಗಳಿಂದ ಬಳ್ಳಿ ತನ್ನ ಮೊಗ್ಗನ್ನ ಅಪ್ಪಿಕೊಳ್ಳುವಂತೆ ತನ್ನ ಮೃದು ಕೋಮಲ ಬೆರಳುಗಳಿಂದ ಶ್ರೀರಾಮ ಮೂರ್ತಿಯನ್ನ ತೊಡೆಯಲ್ಲಿ ಮಲಗಿಸಿಕೊಂಡು ಸವರುತ್ತಿದ್ದಾಳೆ ಕೌಸಲ್ಯೆ. ಬಳ್ಳಿ ತನ್ನ ಎಲೆ ಬೆರಳುಗಳಿ ಮೊಗ್ಗನಿರದಪ್ಪಿ ಲಲ್ಲೆಗೈವಂತೆ ಆಲಿಂಗಿಸುತ್ತ ಮುದ್ದಿಸುತ್ತ ಮಂಡೆಯ ಮೂಸಿ ಕೆನ್ನೆಗೆ ಕುರುಳನುತ್ತುತ್ತೆ ಬೆಣ್ಣೆ ತೋಳುಗಳನ್ನ, ಆ ಬೆಣ್ಣೆಯಂತಹ ನುಣುಪಾದ ಮಗುವಿನ ತೋಳುಗಳನ್ನ ತನ್ನ ನಳಿ ತೋಳುಗಳಿ ಮುಟ್ಟಿ ಸೋಂಕೆಗೆ ಸೊಗಸೋಳು ತಾಯಿ ತಿಳಿಗಳನ್ನ. ತಾವರೆ ಸೆರೆಯ ತುಂಬಿಗಳಂತೆ ಚಂಚಲಿಪ. ತಾವರೆಯಲ್ಲಿ ಸರಿಯಾಗಿರುವ ದುಂಬಿಗಳಂತೆ ಈ ಕಣ್ಣುಗಳು. ಕವಿದು ಬರೆ ಸುರುಳಿ ಸುರುಳಿ ಕುರುಳುಗಳ ನಡುವೆ ಕಣ್ಣನ್ನ ತಾವರೆಯಲ್ಲಿ ಬಂಧಿತವಾದ ದುಂಬಿಗಳಿಗೆ ಹೋಲಿಸ್ತಾನೆ. ನೋಡಿ ನಲಿವಳು, ತೋರಿ ಮರೆವಳು, ಪುಲಕ ಸುಖಕ್ಕೆ ಮೈ ಮರೆವಳು, ದಶರಥನ ರಾಣಿ ಕೌಸಲ್ಯೆ, ಶ್ರೀರಾಮಚಂದ್ರನ ತಾಯಿ. ಕೌಸಲ್ಯಗೆ ಇಷ್ಟು ಸಾಲುಗಳು, ಉಳಿದವ್ರಿಗೂ ಅಷ್ಟು ಸಾಲು ಕೊಡೋಕ್ಕಾಗಲ್ಲ. ಮಗಳ ಕಂಗಳನ್ನು ನೋಡಿ ಭಾವನ ನೀಕ್ಷಿಸುವಂತೆ, ಮಗನ ತೊದಲಂ ಕೇಳಿ ಕಡಲ ನಾಲಿಸುವಂತೆ. ಮಗನ ತೊದಲಂ ನುಡಿಯಂ ಕೇಳಿ ಕಡಲ ಶಬ್ದವ ನಾಲಿಪಂತೆ. ಬೆಚ್ಚುವಳು ತಾಯೇ. ಅಪಾರವಾದ ಸಿರಿ ಬಂದಾಗ ಆ ಸಿರಿ ಉಳಿಯಿತಲ್ಲೋ ಅನ್ನೋ ಭಯವೂ ಜೊತೆನಲ್ಲೇ ಬರುತ್ತೆ. ಹಾಗಾಗಿ ಸುಂದರವಾದ ದೇವಪುರುಷ ತನಗೆ ಹುಟ್ಟಿ ಬಂದಾಗ, ಮಗನಾಗಿ ಮೂಡಿದಾಗ ಅವನಿಗೇನಾಗುತ್ತೋ ಅನ್ನೋ ಚಿಂತಾ ಭರದಲ್ಲಿ ಓಡಿ ಹೋಗಿ ಗುರುಗಳಾದ ಪುರೋಹಿತರಾದ ವಶಸ್ಥರಲ್ಲಿ ಬೇಡ್ಕೋತಾರೆ, ಸ್ವಾಮಿ ಏನ್ ಮಾಡ್ಲಿ? ಕಂಡನಿ ಪೃಥ್ವಿ ಎಡೆಗ ಜೌ ಶಕ್ತಿ ರಾಶಿಗಳು ಧಾವಿಸುತ್ತಿರ್ತುದಂ. ಜೌ ಅಂದ್ರೆ ಆಕಾಶ. ಆಕಾಶದ ಶಕ್ತಿಗಳು ಮಗನಿಗೆ ಧಾವಿಸಿ ಬರುವುದನ್ನು ನೋಡಿದೆ. ಅಯ್ಯೋ ಏನಾಗುತ್ತೋ? ತನ್ನ ಆತ್ಮವು ಅವರನೆಯ ಹಿಂಬಾಲಿ ಸಹಿತರಲ್ಪಕ್ಕುದು ಅಯೋಧ್ಯೆಯಂ ಜ್ಯೋತಿಷ್ ಶರೀರ ನನ್ನಂಕದಲ್ಲಿ. ಇದು ಹಾಗೆ ಬೇಡ್ಕೊಂಡಾಗ, ಇಲ್ಲ ನಾನು ಇದನ್ನ ಕನಸಿನಲ್ಲಿ ಕಂಡೆ, ನಾನು ಕಂಡದ್ದು ನೀನು ಕಂಡ ಹಾಗೆ ದುಷ್ಟ ಶಕ್ತಿಗಳಲ್ಲ. ಯಾರು ಅಂದ್ರೆ ದೇವರ್ಗಳೆಲ್ಲರೂ ದಿವ್ಯ ಸುಮಗಳನ್ನೆರಚಿ ಹೂಗಳನ್ನಯು ಎರಚಿ ಮೀಸಿದರವನ ದಿವೋಧುನಿಯ ಪೀಯೂಷದಲ್ಲಿ. ದಿವೋಧುನಿ ಆಕಾಶದ ಧ್ವನಿ ಅಂದ್ರೆ ಹಳ್ಳ, ಅದು ಅಮೃತ ನದಿ. ಪೀಯೂಷ ಅಮೃತ. ಅಮೃತ ತೀರ್ಥದಲ್ಲಿ ಮುಳುಗಿಸಿ ಪಾಡಿ ಸುರ ಗೇಯ ಘೋಷಂಗಳಂ. ಗೇಯ ಅಂದ್ರೆ ಹಾಡುಗಳು.
ಹಾಡಿಸಿ ಧನ್ಯನ ವಸಿಷ್ಠ ಧನ್ಯನ ಧನ್ಯ ನೀಂ ಕೌಸಲ್ಯ ಧನ್ಯಮೀ ರವಿಕುಲಂ ಮಣಿದು ಗುರುಪಾದ ಕಾತನಂ ಸತ್ಕರಿಸಿ ಕಳುಹಿ ಮುದ್ದಾಡಿದಳ್ ಮತ್ತೆ ಮತ್ತೆ ಮಗನಂ ತಾಯಿ ಕೌಸಲ್ಯ. ಹೀಗೆ ಮುಂದಿನ ಭವಿಷ್ಯವನ್ನ ಕಂಡ ವಸಿಷ್ಠರು ಕೌಸಲ್ಯಗೆ ಹೇಳಿ ಸಂತೋಷಗೊಳಿಸ್ತಾಳೆ. ಹೀಗಿರುವಾಗ ಒಂದು ಹುಣ್ಣಿಮೆಯ ರಾತ್ರಿ ಅರಮನೆಯ ಉದ್ಯಾನದಲ್ಲಿ ಶಾದ್ವಲ ಶ್ಯಾಮ ವೇದಿಕೆಯಲ್ಲಿ, ಶಾದ್ವಲ ಅಂದರೆ ಹಸಿರಾದ ವೇದಿಕೆಯಲ್ಲಿ ಕುಳಿತಿರುವಾಗ ಯಶು ರಾಮನೊಗಸದಿ ಮೆರವ ಪೂರ್ಣಯಂದಿವನ್ನು ನೋಡಿ ಆಕಾಶದಲ್ಲಿ ಸುಂದರವಾದ ಒಂದು ಚಂದ್ರಬಿಂಬವನ್ನು ನೋಡಿ ನನಗೆ ಬೇಕು ಅಂತ ಹೇಳಕ್ ಶುರು ಮಾಡ್ತಾನೆ ರಾಮ. ಯಾರ್ಯಾರು ಏನೇನು ಸಮಾಧಾನ ಮಾಡಿದ್ರು ಅದನ್ನ ಒಪ್ಕೊಳ್ಳಿಲ್ಲ. ನಂಗೆ ಬೇಕೇ ಬೇಕು ಅಂತ ಮಗು ಹಠ ಮಾಡ್ತಾನೆ. ಹೇಗೆ ಚಂದ್ರನನ್ನ ಭೂಮಿಗೆ ತಂದು ಕೊಡೋದು ಹೇಗೆ? ನಿಂಗೆ ಅದು ಕೊಡ್ತೀನಿ, ಇದು ಕೊಡ್ತೀನಿ, ನಿನಗೆ ಕಿಟ್ಕ್ಯಾಟ್ ಚಾಕ್ಲೇಟ್ ತಂದು ಕೊಡ್ತೀನಿ, ಯಾವುದಕ್ಕೂ ಅವನು ಬೇಡ ಅಂದ. ಬಾಲನಕ್ಷಿ ಕೆಂಪೇರ್ವಿನಂ ಪ್ರಲಾಪಿಸುತ್ತಿದ್ದಾನೆ, ಕಣ್ ಕೆಂಪಾಗುವಾಗೆ. ಪಾಂದಸೆಗೆ ನೋಡಿ ನೋಡಿ ಪನ್ನೊಡವೆಯ ರನ್ನಮಂ ಬಣ್ಣ ಬಣ್ಣದ ಪಣ್ಣುಗಳಂ ಭಕ್ಷ್ಯ ಭೋಜ್ಯಗಳಂ ಎಲ್ಲಮಂ ತಿರಸ್ಕರಿಸಿ ನಂಗೆ ಬೇಡ ಅಂತೇಳಿ ಪಿತೃಮನಂ ಮರುಗೆ ದೊರೆ ಕನಲ್ದು ತಾನಾಯಡೆಗೆ ಬರೆ ನೆರೆದ ದಾರಿಯರ ಸರಿದರ್ ಅಲ್ಲಿಂದೇನೋ ಗತಿ ಮುಂದೆ ತಮಗೆಂದು ಬೆದರಿ ರಾಜನಿಗೆ ಹೇಳ್ತಾನೆ. ರಾಜ ಬರ್ತಾನೆ. ತಾನು ಎಷ್ಟು ಲಕ್ಷ ಲಕ್ಷ ಶ್ರೀಮಂತಿಗೆ ಇದ್ರೇನು ಈ ಒಂದು ಮಗುವಿನ ಅಳುವನ್ನು ತರಕ್ಕೆ ನಂಗೆ ಆಗ್ತಾ ಇಲ್ವಲ್ಲ ಅಂತ ಅವನು ಗೋಳಾಡ್ತಾನೆ. ದಶರಥಂಬರೆ ಕೈಕೆ ಕಂಬನಿ ಮಿಡಿದು ಪೇಳ್ದಳೆಲ್ಲಮ್ಮಂ ಹೇಳುತ್ತಾದುರಿ ಕನಬರಿಕೆ ದುಗುಡ ಕೆಡೆಯಾಯಿತು ಮರುಗಿದ ಮಗನಾಸದೆ ಆಸೆ ತನ್ನ ಬಲ್ಮೆಗೆ ಮೀರಿ ಕೈಗೂಡಲಸದಳಂ. ಆ ಶಿವ ಶಿವ ತಿರಗ ಅರಸನಾದೊಡೆ ಒಂದು ಕೂಸಿನ ಬಯಕೆ ಬಡತನ ನೊಡರಿಸಿತಲ್ಲ. ಅವನ ಬೇಡಿಕೆಯನ್ನ ತೀರಿಸಲಾಗದ ಬಡತನೆ ನನಗೆ ಬಂತು, ಎಲ್ಲ ಶ್ರೀಮಂತಿಗೆ ದಂಡವಾಗೋಯ್ತಲ್ಲ ಅಂತೇಳಿ ಓಡಾಡ್ತಾನೆ. ಹೀಗೆ ನವಿಲ್ ನೋಡು ಹೆಂಗ್ ಕುಣಿಯುತ್ತೆ, ಚಿನ್ನ ನೋಡು, ಮಿಂಚುಳು ನೋಡು, ಖದ್ಯೋತ ಅಂದ್ರೆ ಮಿಂಚುಳ ನೋಡು, ಚಾಮೀಕರ ನೋಡು, ಚಿನ್ನ ನೋಡು, ಲತಾ ಭವನ ನೋಡು, ಅದು ನೋಡು ಇದು ನೋಡು ಅನ್ನೋದು ಮಕ್ಕಳಿಗೆ. ಚಿನ್ನ ಅಂದ್ರೆ ಅದೊಂದು ಬೆಲೆ ಇಡೋ ವಸ್ತುವೆ, ಅದು ನಮಗೆ ಅದರ ಬೆಲೆ ಗೊತ್ತಿರೋರಿಗೆ. ಆ ಮಗು ಅದು ಯಾವುದನ್ನು ತಿರಸ್ಕಾರ ಮಾಡುತ್ತೆ, ಬೇಡ ಅನ್ನತ್ತೆ. ಬಹುಶಃ ಆ ಮಗುವಿಗೆ ಸಮಾಧಾನ ಮಾಡೋದಕ್ಕೆ ಬೇರೆ ಯಾರೋ ಬರ್ತಾರೆ ಅಂತ ಕಾಣುತ್ತೆ. ಅಲ್ಲಿಗೊಬ್ಳು ಬರ್ತಾಳೆ. ಕುಡು ಬಿಲ್ಲು ಬಾಗಿದ ಮೈ ತೊನ್ನು ಬೆಳ್ಕಲೆ ಕರ್ರನೆಯ ಕುಗ್ಗೆ ಗೂಳಿ ಹಿಣಿಲು, ಎತ್ತರವಾದ ಬೆನ್ನು, ಉಬ್ಬಿದ ಬೆನ್ನು, ಸೊಪ್ಪು ನಿರಿಯಾಗಿ ಬತ್ತಿದ ತವಲ್ಪತ್ತಿ, ಬಿಗಿದ ನವಿರು ಅಸ್ಥಿ ಪಂಜರದಂತೆ ಅಸ್ಥಿರಳಾಗಿ ಬಂದಳೊಬ್ಬಳು ಸ್ಥವಿರೆ. ಸ್ಥವಿರೆ ಅಂದ್ರೆ ಬರ್ದೆ, ನಿಮ್ಗೆ ಗೊತ್ತಾಗಿದೆ ಯಾರು ಅಂತ ಹೇಳಿ. ಮಂಥರೆ. ತಾಯಬೋಲ್ ಸಾಕಿ ಸಲಹಿದ ದಾಸಿ ಮಂಥರೆಯ ನೋಡುತ್ತಿರೆ ನೆರೆದ ಜನರ ವಿರೂಪದ ವೃದ್ಧೆ ಮಾತನಾಲಿಸೆ ಬಾಗಿದ ಅರಸಿಯ ಕಿವಿಗದೇನೇನೋ ಪರ್ಚಿ. ಮಂಥರೆಯನ್ನ ಎಲ್ಲರೂ ಬೈದು ದೂರ ಮಾಡ್ತಾ ಇದ್ದಾರೆ. ಮುಂದೆ ಇಡೀ ಒಂದು ಭಾಗವನ್ನೇ ಮಂಥರೆಗಾಗಿ ಮೀಸಲಿಡ್ತಾನೆ. ಭರತನಿಗೆ ರಾಜ್ಯ ಬೇಕು ಅಂತ ಹೇಳಿ ಮಂಥರೆ ಹೇಳ್ಕೊಟ್ಲು ಕೈಕೆ ಅದರಂತೆ ರಾಮನಿಗೆ ವನವಾಸವನ್ನು ಬರಹಾಗ ಮಾಡಿದ್ಲು ಅನ್ನೋದು ಮಂಥರೆ ಬಗ್ಗೆ ನಮಗಿರುವಂತಹ ತಿರಸ್ಕಾರ ಮತ್ತು ಕೈಕೆ ಬಗ್ಗೆ ಇರುವಂತಹ ತಿರಸ್ಕಾರ. ಆದರೆ ಕವಿಗೆ ಇದೆಲ್ಲ ಗೊತ್ತು. ಯಾಕೆ ಹೀಗೆಲ್ಲ ಆಗ್ತಾ ಇದೆ ಅಂದ್ರೆ, ರಾಮ ವನವಾಸ ಮಾಡದೇ ಇದ್ದರೆ
ರಾಕ್ಷಸಮ್ಮರಾಗುವುದೇ ಇಲ್ಲ, ಮಾರೀಚ ವಧೆ ಆಗುವುದಿಲ್ಲ, ರಾವಣ ವಧ ಆಗೋದಿಲ್ಲ. ಅವನು ಕಾಡಿಗೆ ಹೋಗ್ಬೇಕಾದ್ರೆ ಈ ತರ ಒಂದು ನೆಪ ಬೇಕು. ಕವಿ ಕೈಕೆಯ ನೆಪದಿಂದ ಇಡೀ ಜಗತ್ತಿಗೆ ರಾಮ ಸಂಹಾರದ ಅದ್ಭುತ ಮಂಗಳ ಕಾರ್ಯವೊಂದನ್ನು ನೆರವೇರಿಸೋದಕ್ಕೆ ನೆಪವಾಗಿ ಮಂಥರೆಯನ್ನು ಬಳಸಿದ್ದಾನೆ. ಆದರೆ ಈ ಶ್ರೀ ಕುವೆಂಪು ಅದೆಷ್ಟು ಸುಂದರವಾದ ಕಲ್ಪನೆಯಲ್ಲಿ ಮಾಡಿದ್ದಾರೆ ಅಂದರೆ, ಆ ಗೂನಿ ಎಲ್ಲರ ವೈಗುಳಗಳನ್ನೇ ಪಡೆದು ತನ್ನ ಬದುಕೇ 40, 70, 80 ವರ್ಷಗಳಿಂದ ಯಾವ ಆಸೆಗಳೂ ಇಲ್ಲದ ಬದುಕೇ ನಷ್ಟವಾಗಿ ಶಿಥಿಲವಾಗಿರುವಾಗ ಹೇಗೆ ಭರತನ ತಾಯಿ ಕೈಕೆಯನ್ನು ಬೆಳೆಸಿಲ್ಲ, ಹಾಗೆ ಭರತನನ್ನು ತನ್ನ ಮಗುವಂತೆ ಬೆಳೆಸ್ತಾ ಇದ್ದಾಳೆ. ಅವರಿಬ್ಬರೇ ಇಂಥರ ಹತ್ರ ಮಾತಾಡ್ತಾ ಇದ್ದದ್ದು, ಉಳಿದವರು ದೂರ ಮಾಡ್ತಾ ಇದ್ದದ್ದು. ಕೆಟ್ಟ ಕುರೂಪಿ ಒಂದು ಮಾರ್ದೂರದಲ್ಲಿ ನೋಡಿದ್ರು ಸರ್ನೆ ಮುಖ ತಿರ್ಸ್ಕೊಂಡು ಓಡಬೇಕು, ಅಷ್ಟು ಇಡೀ ಅರಮನೆ ರಾಣಿಯ ಆಜ್ಞೆಯನ್ನು ಮೀರಿ ತುಂಬ ಹಿಂಸೆ ಕೊಡ್ತಾ ಇದ್ರು. ಹೀಗೆ ಮನಸ್ಸು ಅಪಾರವಾದ ಜನಗಳಿಂದ ಜರ್ಜರಿತವಾಗಿ ಬೈಗುಳಗಳನ್ನು ಪಡೆದು ಕುಬ್ಜೆ ಮನಸ್ಸು ಕುಬ್ಜೆ ಆದಾಗ ಅವಳು ಇಂತಹ ಬೇಡಿಕೆಯನ್ನ ನನ್ನ ಭರತನಿಗೆ ಪಟ್ಟವಾಗಲಿ ಅಂತ ಬೇಡಿದರೆ ತಪ್ಪಾಗೋದಿಲ್ಲ ಅನ್ನೋ ರೀತಿಯಲ್ಲಿ ಮುಂದೆ ಮಂಥರೆಯಾಗಿ ಒಂದು ಭಾಗವನ್ನು ಚಿತ್ರಿಸುವಾಗಿ ಹೇಳ್ತಾನೆ ಕವಿ. ಅದಕ್ಕೆ ಪೀಠಿಕೆಯಾಗಿ ಇಲ್ಲಿ ಸಂಕ್ಷಿಪ್ತವಾಗಿ ಮಂಥರೆಯ ಬಗ್ಗೆ 2 ಮಾತು. ಕಿವಿಯೊಳೇನೋ ಪೇಳಿದಳ್ ಕೌಸಲ್ಯಂ, ಮಡಿಲಿಂದೇನೋ ತೆಗೆದಳು. ಏನು ಮುಕುರ ಅಂದರೆ ಕನ್ನಡಿ, ಮುದಿಗೂನಿ. ಕನ್ನಡಿ ಕೊಟ್ಲು. ಕನ್ನಡಿ ತಗೊಂಡ್ ಕೂಡಲೇ ರಾಮ ಕುಣಿದಾಡ್ದ. ಗಂಧ ಕೈಗೆ ಬಂದ್ಬಿಡ್ತು ಅಂತೇಳಿ ಕುಣಿಯುವ ರಾಮನನ್ನ ಆನಂದದಿಂದ ಅಪ್ಕೊಳ್ಳೋಕ್ಕೆ, ಮುಟ್ಟೋಕ್ಕೆ, ಎತ್ಕೊಳ್ಳೋಕ್ಕೆ ಮಂಥರೆ ಮುಂದೆ ಹೆಜ್ಜೆ ಇಟ್ಟಾಗ ಇಷ್ಟೆಲ್ಲ ಗೋಳನ್ನು ಅಳವಡಿಸಿ ತನ್ನ ಮಗನಿಗೆ ಅಪಾರ ಸಂಪತ್ತನ್ನೇ ತಂದು ಕೊಟ್ಟ ಕುಬ್ಜೆಯನ್ನ ಕೌಸಲ್ಯ ಹೇಳ್ತಾಳೆ, ಕಂದಂಗಂ ಅಮಂಗಳಂ ಮುಟ್ಟದಿರ್ ಬೇಡ ಬೇಡ ಎನ್ನುತ್ತ ನಿವಾರಿಸಿದಳಾಕೆಯಂ. ಥು ಉನೆ ಕುಬ್ಜೆ, ಹೋಗಾಚೆಗೆ, ನನ್ನ ಮಗನನ್ನ ಮುಟ್ಟಬೇಡ ಅಂತೇಳಿ ಕೂಗ್ಕೋತಾಳೆ. ರಾಣಿ ಕೌಸಲ್ಯ ಹಿಂಗಂದ್ಮೇಲೆ ಉಳಿದವರು ಹಾಗೆ. ಹೀಗೆ ಎಲ್ಲರ ಮಾತಿಗೆ ಜರ್ಜರಿತಳಾಗಿ ಅವಮಾನದಿಂದ ಅವಳು ಸಭಾತ್ಯಾಗ ಮಾಡುವಂತಹ ದುಸ್ಥಿತಿ. ಮುರಿದೊಲ್ಮೆ ಅವಮಾನದಿಂದ ಕಣ್ಬನಿ ಚಿಮ್ಮಿ ನಿಲ್ಲದಲ್ಲಿ ನಡೆದಳಯ್ಯೋ ಭರತನಂ ಬಿಗಿದಪ್ಪಿ. ಅಷ್ಟರಲ್ಲೂ ಅವಳಿಗೆ ಸಮಾಧಾನ ಸಿಕ್ಬೋದಾದ್ದು ಭರತ ಸ್ಪರ್ಶದಿಂದ ಮಾತ್ರ. ಈ ಅವಳ ಹುಟ್ಟನ್ನು ಕುರಿತು ಹೇಳ್ತಾರೆ. ಕೈಕೆಯ ತಾಯ ತಂದೆ ಒಂದು ದಿವಸ ಕಾಡಿನಲ್ಲಿ ಬರ್ತಾ ಇರುವಾಗ ಒಂದು ಅಳು ಧ್ವನಿಯನ್ನ ಕೇಳ್ತಾನೆ. ನೋಡಿದ್ರೆ ಅತ್ಯಂತ ವಿಕಾರದ ವಕ್ರತೆಯ ರೂಪದ ಕತ್ತವರ ಸುಳಿವಿಲ್ಲದ ಪಸುಳೆ. ಆದರೆ ಅವನ ಮನಸ್ಕಾರಿಗೆ ಮಗುವನ್ನು ಎತ್ಕೋತಾನೆ, ಮನೆಗೆ ತರ್ತಾನೆ. ಮನೆಯವರಾದರೂ ಕೂಡ ಅದನ್ನ ಪ್ರೀತಿಯಿಂದ ಸಾಕಿ ಬೆಳೆಸ್ತಾರೆ. ದಾರಿಯ ನಡೆವ ಮಾರಿಯ ಮನೆಗೆ ತರುವಂತೆ. ಎಷ್ಟು ಚೆನ್ನಾಗಿದೆ ಹೋಲಿಕೆ. ಹೋಗೋ ಮಾರಿಯನ್ನ ಬಾ ಮನೆಗೆ ಬಂದು ಊಟ ಮಾಡಿ ಹೋಗುವಂತ ಕರೆದಾಗೆ ಈ ಮಗುವನ್ನ ಕರೆತಂದದ್ದು ಮುಂದೆ ರಾಮನ ವನವಾಸಕ್ಕೆ ನಾಂದಿಯಾಗ್ಬಿಡ್ತು ಅನ್ನೋ ಸೂಚನೆಯನ್ನು ಕೊಡ್ತಾನೆ. ಕಿರುಕಜ್ಜದ ಒಂದೇ ಕಿಡಿಯ ಮುನ್ನಿಡಿ ಇಡುವ ವಿಧಿ ವಿಲಾಸ. ಬೆಳೆದುದು ಕೂಸು ಕುಳ್ಳಾಗಿ ಗೂನಾಗಿ ತೊತ್ತಾಗಿ ಕರ್ರಗೆ ಜನರ ಕಣ್ಣಿಗೆ ಹೇಸಿನಾಕೃತಿಯಾಗಿ ಬೆಳೆದಳು ಪ್ರಾಯಕ್ಕೂ ಬಂದ್ಲು. ಕುರೂಪ ಹೆಚ್ಚಾಗ್ತಾ ಹೋಯ್ತಾ ಹೊರತು ವಯಸ್ಸು ಬಂದಾಗೆ. ಅವಳು ಮನಸ್ಸಿಗೆ ಕುರೂಪ ಬಂದಿಲ್ಲ. ಪ್ರಾಯ ಬಂದಾಗ ಬರುವ ಆಸೆಗಳೆಲ್ಲವೂ ಅವಳಿಗೆ ಬಂದಿದೆ. ಆದರೆ ಜನರ ಕಣ್ಣಿಗೆ ಅವಳು ನಾಯಿಗಿಂತ ಅಚ್ಚಚ್ಚೆ. ಪರದೇಶಿ ಕನ್ಯೆಯಂ ಛೀ ಹೊಗೆತ್ತು ಥೂ ಎಂದು ಎಂದು ನಾಯಿ ಮರಿಗಿಂತ ಕಡೆಯಾಗಿ ಭಾವಿಸಿದರ ನೃಪನ ಕಟ್ಟಾಣೆಯ ಮೀರಿ ಕಡೆಗಂಟಿ ಮನುಜರೊಲ್ಮೆಯ ಸವಿಯ ನೊಂದಿನಿತು ಕಾಣದೆ ಮಿಗದೆ ತರದಿ. ಅಂದ್ರೆ ಪಕ್ಷಿಗಳ ತರ ಮಿದುಳಿಗೆ ಅವಕಾಶವೇ ಇಲ್ಲ. ಮಿದುಳಿಲ್ಲದೆಯೇ ಬೆಳೆದು
ಜಡತೆ ವ್ಯತಿರಿಕ್ತ ಸೋಂಬೆಗೆ ಮಂದಿ, ಸೋಂಬೆ ಅಂದರೆ ಆಲಸಿ ಹೆಸರನ್ನೆರ ಬಯ್ಯುವೋಲ್ ಜರೆದು ಮಂಥರೆ ಎಂಬ ಹೆಸರನ್ನ ಅವಳಿಗೆ ಅಂಟಿಸಿದರು. ಮಂಥರೆ ಎನ್ನುವ ಪದಾರ್ಥ ಪೀಡೆ, ಶನಿ ಅಂತ. ಕನ್ನಡಿಯಂತುಟ ಆಕೆಯಂ ಪ್ರತಿಬಿಂಬ ರೀತಿಯಂ ಕೈಕೊಂಡಳ ಜನರಿ. ಕನ್ನಡಿ ಅವಳ ಮುಖವನ್ನು ಹೇಗೆ ಪ್ರತಿಬಿಂಬಿಸುತ್ತದೋ ಹಾಗೆ ಜನರ ಮನಸ್ಸು ಅವಳ ಕುರೂಪತೆಯನ್ನ ಪ್ರತಿಬಿಂಬಿಸ್ತಾ ಇದೆ. ಅಂದ್ರೆ ಜನ ಅಷ್ಟೇ ಕೆಟ್ಟ ರೀತಿಯಲ್ಲಿ ಅವಳ ಬಗ್ಗೆ ನಡ್ಕೊಂಡಿದ್ದಾರೆ. ಮಗುವ ನಾಡಿಪ ಕೆಲಸ ಕಾಕೆಯ ಬೆಸಸಿದಂ ತಂದೆ. ಖುಷಿ ಆಯ್ತು ಅವಳಿಗೆ. ಯಾರನ್ನ? ಭರತನ ಅಮ್ಮನನ್ನ. ಆ ಕೆಲಸ ಅವಳಿಗೆ ಏನಾಯ್ತು ಇದರಿಂದ ಅಂದ್ರೆ ಚೈತ್ರಾಗಮನವಾಯಿತು ಮಂಥರೆಯ ಶಿಶಿರಕ್ಕೆ ಚೈತ್ರಾಗಮನ. ಮಂಥರೆಯ ಬಾಳ್ನಿಶೆಗೆ ಶಶಿ ಉದಯಿಸಿದಂತೆ. ಬಾಳೆಂಬ ಕತ್ತಲೆಗೆ ರಾತ್ರಿಗೆ ಚಂದ್ರೋದಯವಾಯಿತು ಕೈಕೆಯನ್ನು ಸಾಕಿದ್ದಾಗೆ. ಹೀಗೆ ಕೈಕೆ ತಾಯಿಯಂತೆ ಅವಳಿಗೆ ಸೇವೆ ಮಾಡುತ್ತಾ ಅವಳನ್ನೇ ಮಗಳಾಗಿ ಬೆಳೆಸಿದ್ದಾಳೆ. ನಾಳೆ ಕೌಸಲ್ಯ ಕೈಕೆಗೆ ಮರಿಯಾದಾಗ, ಮಗುವಾದಾಗ ಅದನ್ನು ಕೂಡ ತನ್ನ ಮಗನಂತೆ ಬೆಳೆಸಿದ್ದಾಳೆ. ಅಂತಹ ಮಂಥರೆಯನ್ನ ಬೆಕ್ಕಸವನೇನೆಂಬೆ ಬಾಲ್ಯ ಕೌಮಾರದಿಂ ಯೌವನ ಮನತಿಗಳಿದು ಚೆರೆಗೆ ದಾಂಟಿದಳಹ. ಹೀಗೆ ಆಗ್ತಾ ಬೆಳೀತಾ ಅವಳಿಗೂ ಮುಪ್ಪು ಬಂತು. ನರೆಯೇರಿ, ತಲೆ ಬೆಳಗಾಗಿ, ಸುಕ್ಕಡಗಿ, ಮುಖ ಕಿವಿಚಿ, ಚರ್ಮ ಸುಕ್ಕುಗಟ್ಟಿ, ಹೊರಮೈ ವಿಕೃತಿ ಪೆಚ್ಚು, ತನು ವಿಕಾರ ಹೆಚ್ಚಿದಂತೆ ಮನಸ್ಸೆಯ ಮಮತೆ ನೂರ್ಮಡಿಸಿತ್ತು. ಅದಕ್ಕೆ ವಿಕಾರ ಬರಕ್ಕೆ ಸಾಧ್ಯ ಇಲ್ಲ. ಕೈಕೆಯ ಮೇಲೆ ಕೈಕೆಯಂ ನರ ತಿರಸ್ಕೃತ ವಿಕೃತೆ ಮಂಥರ ದಾಸಿಯಂ ಶೈಶವ ಕೃತಜ್ಞತಾ ಪ್ರೇಮದಿಂ ಪ್ರೀತಿಸುತ್ತೆ. ಕೈಕೆ ಅವಳನ್ನ ನೆರೆದಳಂಗಜನ ಹೊಸ ಮನೆಯ ಹೊಳೆವ ಶೃಂಗಾರದ ಶರಲಕ್ಷ್ಮಿಯೋಳ್. ಎಷ್ಟು ಸುಂದರವಾದ ಪ್ರತಿಮೆ ಕೊಡ್ತಾನೆ. ಅವಳನ್ನು ಎಲ್ಲರಿದೆಯ ಸುಖದಿಂದ ನೋಡ್ಕೊಳ್ತಾಳೆ. ಕೈಕೆಯ ಮದುವೆಯಾದಾಗ ಮಂಥರೆಯನ್ನ ಜೊತೆಯಲ್ಲಿ ಕರ್ಕೊಂಡು ಬರ್ತಾಳೆ. ಈ ಅರಮನೆಯಲ್ಲಿ ಇಷ್ಟು ಜನ ಹೇಸ್ಕೊಂಡ್ರು ಕೂಡ ತನ್ನ ರಾಣಿಗಾಗಿ ಎಲ್ಲವನ್ನ ಸಹಿಸ್ಕೊಂಡು ರಾಣಿಗೆ ಸೇವೆ ಮಾಡ್ತಾ ಅರಮನೆಯಲ್ಲಿ ರಾಣಿಯ ಸುಖವನ್ನು ಕಾಣ್ತಾ ಇರ್ತಾಳೆ. ಹೀಗಿರುವಾಗ ಬೆಸಲೆಯಾದಳು ಕೈಕೆ ಭರತನ. ಬೆಸಲೆಯಿಂದ ಹಡದ್ಲು ಅಂತೇಳಿ ಮಂಥರೆಗೆ ಮೂರನೆಯ ಕಣ್ಣು ಮೂಡಿದಂತಾಯ್ತು. ಶಿವ ಮೂರನೇ ಕಣ್ಣು, ಇವಳಿಗೆ ಮೂರನೇ ಕಣ್ಣು, ಎರಡನೇದು ಕೌಸಲ್ಯ ಕೈಕೆ. ಮೂರನೇ ಕಣ್ಣು ಬಂದಾಗಾಯ್ತು ಅಂದ್ರೆ ಆನಂದ ನೂರ್ಮಡಿ ಆಯಿತು. ಹೊಸ ಒಲ್ಮೆ ಚಂದಳಿರು ಚಿಗಿರಿದು ತಾನಂದ ನಿಮ್ ಜೀಪುಣಂ ಬಡವಂ ಕಡವರನ್ನಪ್ಪಿಕೊಳ್ಳುವಂತೆ. ಕಡವರ ಅಂದ್ರೆ ಚೀನ ನಮ್ಮ ಸಂಪತ್ತು, ಅದನ್ನ ಕಡವ ಅಪ್ಪಿಕೊಳ್ಳೋ ಹಾಗೆ ಈ ಮಗುವನ್ನ ಆನಂದ ಅಪ್ಪಿಕೊಂಡು ಬೆಳೆಸಿದ್ಲು ಅನ್ನೋ ಮಾತನ್ನ ನಾಳೆ ನೋಡೋಣ. ಮುಂದಿನ ಭಾಗ ಬಹಳ ಸುಂದರವಾದಂತಹ ಒಂದು ಭಾಗ ಇದೆ. ಅದು ಶಿಲಾ ತಪಸ್ವಿನಿ ಅಂತ ಹೇಳಿ ನಮಗೆಲ್ಲ ಗೊತ್ತಿರುವಂತಹ ಅಹಲ್ಯೆಯ ಕಥೆಯನ್ನ ರಾಮಾಯಣದಲ್ಲಿ ಆರಂಭದಲ್ಲಿ ಬರಬೇಕಾದದ್ದೇ ಇಲ್ಲ. ನೀವು ವಾಲ್ಮೀಕಿ ರಾಮಾಯಣ ತೆಗೆದ್ರೆ ಮೊದಲಿಗೆ ಸಿಕ್ಕುವಂತಹದ್ದು ಋಷ್ಯಾಶ್ರಮ, ವಿಶ್ವಾಮಿತ್ರಗಳಿಗೆ ತಪಸ್ಸು ಯಜ್ಞವನ್ನು ಕೆಡಿಸುವಂತಹ ರಾಕ್ಷಸರು, ಅವರನ್ನ ಮತ್ತು ತಾಟಕಿಯನ್ನ ರಾಮ ಕೊಲ್ಲುವಂತಹದ್ದು. ಆದರೆ ಇಲ್ಲಿ ಕವಿಯ ಉದ್ದೇಶ ಬೇರೆಯಾಗಿರೋದ್ರಿಂದ ಮೊದಲು ಅಲ್ಲೇ, ಅದಾದ್ಮೇಲೆ ನೆಕ್ಸ್ಟ್ ಯಾವುದು ಅಂತ ನೀವು ಊಹಿಸೋ ಹಾಗೆ ಇಲ್ಲ. ಮತ್ತೊಮ್ಮೆ ಮಂಥರೆಯ ಬರ್ತಾಳೆ. ಈ ದಾರಿಯಲ್ಲೇ ಈ ರಾಮಾಯಣವನ್ನು ಬೆಳೆಸ್ತಾ ರಾವಣ ಸಂಹಾರದವರೆಗೆ ಬರೋಣ. ನಮಸ್ಕಾರ. ಥ್ಯಾಂಕ್ ಯು ಆಲ್.